Hello, hi. Good morning to all. Welcome back to my classes. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಈ GPSTRನ 2022ನ ಪೇಪರನ್ನು ಸಾಲ್ವ್ ಮಾಡಿದ್ದೀವಿ. ಒಳ್ಳೆ ರೆಸ್ಪಾಂಡ್ ಬಂತು, ಎಲ್ಲರಿಗೂ ಅನುಕೂಲ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅದೇ ಸರಣಿಯಲ್ಲಿ ಇನ್ನು ಮುಂದೆ ನಿಮಗೆ ಈ GPSTR, HSTR, PSTRಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಪೇಪರ್ಸನ್ನು ಸಾಲ್ವ್ ಮಾಡೋ ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ಈಗಾಗಲೇ ಒಂದು ಪೇಪರ್ ಸಾಲ್ವ್ ಮಾಡಿದ್ದೀನಿ ಮತ್ತು TET ಅಂತೂ ಸುಮಾರು 10 ಎಕ್ಸಾಮ್ದಲ್ಲಿ ನಡೆಯುವಂಥ ಎಲ್ಲ TETಯನ್ನು ಸಾಲ್ವ್ ಮಾಡಿದ್ದೀನಿ. ಒಳ್ಳೆ ವ್ಯೂಸ್ ಆಗಿದ್ದಾವೆ, ಎಲ್ಲರೂ ತುಂಬ ಲೈಕ್ ಮಾಡಿದ್ದೀರಿ. ಸುಮಾರು ಒಂದೊಂದು ವೀಡಿಯೋ 50K ತನ ವ್ಯೂಸ್ ಆಗಿದ್ದಾವೆ. ಎಲ್ಲರೂ ಯೂಸ್ ಮಾಡ್ಕೊಂಡಿದ್ದೀರಿ ಅಂತ ಅನ್ನಿಸ್ತದೆ. ಸೊ ಈ ಒಂದು ಸೀರೀಸಲ್ಲಿ ಇವತ್ತಿನ ಈ ತರಗತಿಯಲ್ಲಿ ನಾನು ಈ GPSTRನ HK ಹೈದರಾಬಾದ್ ಕರ್ನಾಟಕನ 80% ರಿಸರ್ವೇಷನ್ದಲ್ಲಿ 2019ನಲ್ಲಿ ನಡೆದಿರುವಂಥ ಒಂದು GPSTR ಪೇಪರ್ ನಂಬರ್ 3 ಅನ್ನು ನಾವು ಸಾಲ್ವ್ ಮಾಡೋಂಥ ಪ್ರಯತ್ನ ಮಾಡೋಣ. ಸೊ ಆ್ಯಸ್ ಇಟ್ ಈಸ್ ಗೊತ್ತಲ್ಲ, 3 ಪೇಪರ್ ಅಂತಂದರೆ 150 ಮಾರ್ಕ್ಸು, 75 ಮ್ಯಾಥಮೆಟಿಕ್ಸು, 75 ಸೈನ್ಸು, ಅಲ್ಲಿ 25 ಮಲ್ಟಿಪಲ್ ಚಾಯ್ಸು ಮತ್ತು 50 ರಿಟರ್ನು. ಸೊ ರಿಟರ್ನ್ ಅಂತೂ ನೀವು ಆಲ್ಮೋಸ್ಟ್ ಬರೀತೀರಿ, ಮಲ್ಟಿಪಲ್ ಚಾಯ್ಸೇ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಮಲ್ಟಿಪಲ್ ಚಾಯ್ಸ್ 25 ಕ್ವಶನ್ಸನ್ನು ನಾನು ಇಲ್ಲಿ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ನೋಡೋಣ ಏನೇನಿದೆ ಕ್ವಶನ್ಸು, ಹೆಂಗೆ ಸಾಲ್ವ್ ಮಾಡಬೇಕು, ಯಾವ ರೀತಿ ನಮ್ಮನ್ನು ಕನ್ಫ್ಯೂಸ್ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1 ಈ ರೀತಿ ಇದೆ. ದ ನಂಬರ್ ಆಫ್ ಜೂಲ್ಸ್ ಕಂಟೈನ್ಡ್ ಇನ್ 1 ಕಿಲೋವ್ಯಾಟ್ ಪರ್ ಅವರ್ ಅಂತ ಇದೆ. ದ ನಂಬರ್ ಆಫ್ ಜೂಲ್ಸ್ ಕಂಟೈನ್ಡ್ ಇನ್ 1 ಕಿಲೋವ್ಯಾಟ್. ಕಾರಣಾಂತರಗಳಿಂದ ಕನ್ನಡ ಮಾಧ್ಯಮ ಕ್ವಶನ್ ಪೇಪರ್ ಸಿಗಲಿಲ್ಲ, ಹಾಗಾಗಿ ನಾನು ಕನ್ನಡ ಇಂಗ್ಲೀಷಲ್ಲೇ ತೊಗೊಂಡು ಕನ್ನಡ ಇಂಗ್ಲೀಷ್ ಎರಡೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಎರಡೂ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೋಬೇಕು. ಆಲ್ರೆಡಿ ನೀವೆಲ್ಲ BSc B.Ed ಮುಗಿಸಿರ್ತೀರಿ, ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಮ್ಯಾಟ್ರ್ ಆಗಲ್ಲ, ನೋಡ್ಕೊಳ್ಳೋ, ಏನು ತೊಂದರೆ ಇಲ್ಲ. ನಾನು ಎರಡೂ ರೀತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಂತಾನೆ ಇಲ್ಲಿ 1 ಕಿಲೋವ್ಯಾಟ್ ಪರ್ ಅವರ್ ಅಂತಂದರೆ ಎಷ್ಟು ಎನರ್ಜಿ ಇರ್ತದೆ? ಜೋಲ್ಸ್ ಅಂದರೆ ಏನು? ಎನರ್ಜಿ. ಸೊ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಕರೆಂಟ್ ಬಂದಿರುತ್ತಲ್ಲ, ಅದನ್ನು ಕಿಲೋವ್ಯಾಟ್ ಪರ್ ಅವರ್ ಅನ್ನೋ ನಾವು ರೂಪದಲ್ಲಿ ಯೂಸ್ ಮಾಡ್ತೀವಿ. ಸೊ ಒಂದು ಎಲೆಕ್ಟ್ರಾನಿಕ್ ಡಿವೈಸು 1 ಅವರಲ್ಲಿ ಎಷ್ಟು ಕಿಲೋವ್ಯಾಟ್ ಕರೆಂಟನ್ನು ಯೂಸ್ ಮಾಡಿಕೊಳ್ಳುತ್ತದೆ, ಕನ್ಸ್ಯೂಮ್ ಮಾಡಿಕೊಳ್ಳುತ್ತದೆ ಅಥವಾ ಪ್ರೊಡ್ಯೂಸ್ ಮಾಡ್ತದೆ, ಯಾವುದೋ ಒಂದು ಉದ್ದೇಶಕ್ಕಾಗಿರ್ಬೋದು. ಆ 1 ಕಿಲೋವ್ಯಾಟ್ ಪರ್ ಅವರ್ ಅಂದ್ರೆ ಎಷ್ಟು ಜೋಲ್ಸು ಅಂತ ಕೇಳ್ತಾನೆ. ಆ 1 ಕಿಲೋವ್ಯಾಟ್ ಪರ್ ಅವರಲ್ಲೇ ನಾವು ಜೋಲ್ಸನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಗೊತ್ತಲ್ಲ ನಿಮಗೆ, 1 ಕಿಲೋ ಅಂದರೆ ಎಷ್ಟು? ಸಾಮಾನ್ಯವಾಗಿ 1K ಈಸ್ ಈಕ್ವಲ್ ಟು 1000 ಅಂತ ಕರಿತೀವಿ, ಹೌದಾ? 1K ಅಂದರೆ 1000. ನೋಡಿರಿ, ಸಾಮಾನ್ಯವಾಗಿ ನಾವೆಲ್ಲ ಯಾರಿಗೆ ದುಡ್ಡು ಕೆಡಬೇಕಾದ್ರೆ ಸೆಂಡ್ ಮಿ ಬ್ರೋ 5K 10K ಅಂತ ನಾವೆಲ್ಲ ಟೆಕ್ಸ್ಟ್ ಮೆಸೇಜ್ ಹಾಕ್ತೀವಿ ನಾವು. ಸೊ 1K ನಥಿಂಗ್ ಬಟ್ 1000, ಹೌದಲ್ಲ? ಇನ್ನು ಹವರ್, ಇಲ್ಲಿ ಮುಂದ್ಗಡೆ ಎಚ್ ಅಂದ್ರೆ ಅರ್ಥ ಏನಂದ್ರೆ ಹವರ್ ಅಂತಿದೆ. ಹವರ್ ಅಂದರೆ ಎಷ್ಟು ರೀ? ಎಷ್ಟು ಮಿನಿಟ್ಸ್ಗೆ ಹವರು? ಎಷ್ಟು ಮಿನಿಟ್ಸ್ಗೆ ಹವರ್ ಅಂದರೆ 60 ಮಿನಿಟ್ಸ್ಗೆ ಹವರ್. ಬಟ್ ಆದರೆ ನಾವಿಲ್ಲಿ ಕನ್ಸ್ಯೂಮ್ ಆಗಿರುವಂಥ ಪ್ರೊಡ್ಯೂಸ್ ಆಗಿರುವಂಥ ಎನರ್ಜಿಯನ್ನು ನಾವು ಮಿನಿಟ್ಸಲ್ಲಿ ಮೆಜರ್ಮೆಂಟ್ ಮಾಡಲ್ಲ, 60 ಸೆಕೆಂಡ್ಸಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಹಾಗಾಗಿ ತಿರ್ಗಾ ಇದಕ್ಕೆ ನಾವು ಇಂಟು 60 ಮಾಡ್ಕೋಬೇಕಾಗ್ತದೆ. ಏನು? ಇಂಟು 60. ಯಾಕಂದ್ರೆ 60 ಮಿನಿಟ್ಸ್ ಇಂಟು 60 ಸೆಕೆಂಡ್ಸನ್ನು 1 ಅವರ್ ಅಂತ ಕರಿತೀವಿ ನಾವು. ಸೊ ಈ ರೀತಿ ನಮಗೆ ಟೋಟಲ್ ಓವರಾಲ್ ಲೆಕ್ಕ ಬಂತೀಗ. ದಟ್ ಈಸ್ 1000 ಇಂಟು 60 ಇಂಟು 60 ಎಷ್ಟಾಗ್ತತಿ? 6 6 36, 0 0 36,000. ಸೊ ಇಲ್ಲಿ 1000 ಇಂಟು 3 ಎಷ್ಟಾಯ್ತದು? 60 ಇಂಟು 6 ಅಂತ 3600 ಆಯಿತು. ಸೊ 1000 ಇಂಟು 3600 ಈಸ್ ಈಕ್ವಲ್ ಟು ನಮಗೆ 36. ಇಲ್ಲೊಂದು ಎಷ್ಟು ಜೀರೋಸ್ ಬಂದಿದ್ದಾವೆ? 2 ಜೀರೋ, ಇಲ್ಲೊಂದು 5 ಜೀರೋ, ಟೋಟಲ್ ಎಷ್ಟು ಜೀರೋ? ನಮಗೆ 5 ಜೀರೋಸ್ ಅಂತ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಎಷ್ಟು ಜೀರೋಸ್? 5 ಜೀರೋ. ಟೋಟಲ್ ಯಾವ ರೀತಿ ನಾವು ಮೆಜರ್ಮೆಂಟ್ ಮಾಡ್ತೀವಿ? ಸೊ 3,60,000 ಒಂದು ನಂಬರ್ ಬರ್ತದೆ ನಮಗೆ. ನಮಗಿಲ್ಲಿ ಏನು ಕೇಳ್ತಾನೆ ಅಂತಂದರೆ ಪವರಲ್ಲಿ ಕೇಳ. ನೋಡ್ರಲ್ಲಿ ಏನು ಕೇಳ್ತಾನೆ? ಪವರಲ್ಲಿ ಕೇಳ್ತಾನೆ. 36 ಬಂತು, ಓಕೆ. ಇಲ್ಲಿ ಎಲ್ಲ ಕಡೆ 36 36 36, ಇಲ್ಲಿ 3.6 ಅಂತಿದೆ. ಬಟ್ ಇಲ್ಲಿ ಪವರ್ 10.2 ಅಂತ ಬಂತು, ಇಲ್ಲಿ 10.3 ಅಂತ ಬಂತು, 10 ಟು ದ ಪವರ್ 4 ಅಂತ ಬಂತು, 10 ಟು ದ ಪವರ್ ಇಲ್ಲಿ 6 ಅಂತಿದೆ. ಬಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಪಾಯಿಂಟಲ್ಲೇ ಕೊಟ್ಟಾನೆ. ಹೌದು, 1 2 3 4, ಇಲ್ಲಿ 3 ಜೀರೋಸ್ ಬರ್ಬೇಕು ತಾನೆ? ಓಕೆ, ಇನ್ನೊಂದು ಜೀರೋ ಎಕ್ಸ್ಟ್ರಾ ಬರ್ಬೇಕು ಇಲ್ಲಿ. ಓಕೆ, ಇಲ್ಲಿ 1 2 3 4 5 6 ಅಂತ ಬಂತು. ಹೌದು, ಕರೆಕ್ಟ್ ಆಗ್ತದೆ. ನಮಗೆ 3 ಆದಮೇಲೆ ಟೋಟಲ್ ಮುಂದ್ಗಡೆ 6 ನಂಬರ್ಸ್ ಅದಾವೆ. ಹಾಗಾಗಿ ಪಾಯಿಂಟ್ ಕೊಟ್ಟು 6 ಕೊಟ್ಟು ಇಂಟು 10 ಟು ದ ಪವರ್ 6 ಅನ್ನೋ ಮೇಲೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ಪಾಯಿಂಟ್ ಆದಮೇಲೆ ನೆಕ್ಸ್ಟ್ ಎಷ್ಟು ಡಿಜಿಟ್ಸ್ ಇರ್ತಾವೋ ಅಷ್ಟು ನಾವು ಅದನ್ನು ಮೇಲೆ ಪವರ್ ರೂಪದಲ್ಲಿ ಕೊಡುವಂಥ ಪದ್ಧತಿ ಮ್ಯಾಥಮೆಟಿಕ್ಸ್ ಪ್ರಕಾರ. ಹಾಗಾಗಿ
3.6 ಇಂಟು 10⁻6 ಜೋಲ್ಸ್ ಅಥವಾ ಏನು 6 ನಂಬರ್ಸ್ ಅಂತ ನಾವು ಕೊಡ್ತೀವಿ. ಸೊ ಇಲ್ಲಿ ಏನು ಕೊಡ್ತಾನೆ ಅಂದರೆ ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡೆಡ್ ರೂಪದಲ್ಲಿ ನಮಗೆ ಕೇಳಿದ್ದಾನೆ ಅಷ್ಟೇ. ಸೊ 1 ಕಿಲೋ ನಥಿಂಗ್ ಬಟ್ 1000 ಇನ್ ಹವರ್ ಅಂತಂದ್ರೆ ಜನರಲಿ 60 ಮಿನಿಟ್ಸು, ಬಟ್ ಅದರ ಮಿನಿಟ್ಸಲ್ಲಿ ಕೊಡೋಕ್ಕಾಗಲ್ಲ, ನಾವು ಸೆಕೆಂಡ್ಸಲ್ಲಿ ಕೊಡ್ತೀವಿ. ಸೊ 60 ಅನ್ನೋದು ನಾವು 60 ಇಂಟು 60 ಸೆಕೆಂಡ್ಸ್ ಮಾಡ್ಕೋಬೇಕಂದ್ರೆ 1 ಅವರಲ್ಲಿ 3600 ಸೆಕೆಂಡ್ಸ್ ಆಗ್ತದೆ ಅಂತ ಅರ್ಥ. ಸೊ ಇಲ್ಲಿ 1000 ಆ ಕಡೆ 3600 ಎರಡು ಇಂಟು ಮಾಡಿಬಿಟ್ರೆ ನಮಗೆ ಎಷ್ಟಾಯಿತು 3,60,000 ಸಮಥಿಂಗ್ ಇರ್ತದೆ. ಅದನ್ನು ನಾವು ಇಂಡೈರೆಕ್ಟಾಗಿ 10⁻ಅನ್ನು ನಾವು ಕನ್ವರ್ಟ್ ಮಾಡ್ಕೊಂಬಿಟ್ರೆ ಪಾಯಿಂಟ್ ಆದಮೇಲೆ ಎಷ್ಟು ಮುಂದೆ ಡಿಜಿಟ್ಸ್ ಇರ್ತಾವೋ ಅಷ್ಟು ನಮಗೆ ಪವರ್ ಬೇಕಾಗ್ತದೆ. 3 ಪಾಯಿಂಟ್ ಆದಮೇಲೆ ನಮಗೆ ಟೋಟಲ್ ಓವರಾಲ್ ಆಗಿ 6 ನಂಬರ್ಸ್ ಇದಾವೆ, ಹಾಗಾಗಿ 6⁻, ಏನು 10⁻6 ಅನ್ನೋ ರೂಪದಲ್ಲಿ ನಾವು ಕೊಡ್ತೀವಿ. ಸೊ ಸರಿಯಾದ ಉತ್ತರ 4 ಅನ್ನೋದು ರೈಟ್ ಆನ್ಸರ್. ನೋಡ್ರಿ ಯಾವಾಗಲೂ ನಮ್ಮ ಕ್ಲಾಸಸ್ ಹೆಂಗಿರ್ತವೆ ಅಂತಂದರೆ ಬರೀ ಯಾವ ಸರಿ ಯಾವ ತಪ್ಪು ಅಂತಲ್ಲ, ಸರಿ ಇದ್ದರೆ ಯಾಕೆ ಸರಿ ಅದರ ಎಕ್ಸ್ಪ್ಲನೇಷನ್ ಏನು ಅನ್ನೋದು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಹಂಗೆ ನಿಮಗೆ ಬರೀ 20-25 ಸೆಕೆಂಡ್ಸ್ಗೆ 1 ಅವರ್ ಮೇಲೆ ಹೋಗ್ತದೆ ವೀಡಿಯೋ. ಕೆಲವೊಬ್ಬರಿಗೆ ವೀಡಿಯೋ ಲೆಂತ್ ಆಯ್ತು ಅಂತೇಳಿ ಏನು ಉದ್ರಿ ಹೇಳಿರ್ಬೋದು ಅಂತ ಅನಿಸ್ತತಿ, ಬಟ್ ಭಾಳ ವರ್ಕ್ ಇರ್ತದೆ ಹಿಂದ್ಗಡೆ. ಅದನ್ನು ನೀವು ಹೆಂಗೆ ಸಿಂಪ್ಲಿಫೈ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಮಾಡಿದ್ರೆ ಸ್ವಲ್ಪ ಟೈಮ್ ಬೇಕಾಗ್ತತಿ. ನೋಡಿ ಟ್ರೈ ಮಾಡಿ. ಆದರೂ ಇಫ್ ಅ ಸಬ್ಸ್ಟೆನ್ಸ್ ಕಾಂಟ್ರಾಕ್ಟ್ಸ್ ಆನ್ ಹೀಟಿಂಗ್ ಇಟ್ಸ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಈಸ್. ಸೊ ಏನಂತಾನೆ ಒಂದು ವಸ್ತುಗೆ ಬಿಸಿ ಕೊಟ್ಟಾಗ, ಸಾಮಾನ್ಯವಾಗಿ ಒಂದು ವಸ್ತು ಬಿಸಿ ಕೊಟ್ಟಾಗ ಏನಾಗಬೇಕದು ಹಿಗ್ಗಬೇಕು, ಅಂದರೆ ಹಿಂಗಿರುವಂಥ ವಸ್ತು ಗಾತ್ರದಲ್ಲಿ ಏನಾಗಬೇಕು, ಈ ರೀತಿ ದೊಡ್ಡದಾಗಬೇಕು. ಬಟ್ ಇಲ್ಲಿ ಏನಾಗ್ತದಂತ ಕಾಂಟ್ರಾಕ್ಟ್ ಆಗ್ತದಂತ. ಸರ್ ಹಿಂಗೆ ಹಂಗ್ರೆ ಅಂದ್ರೆ ಹೌದು, ಕೆಲವೊಂದು ವಸ್ತುಗಳು ಬಿಸಿಯನ್ನು ಕೊಟ್ಟಾಗ ಹಿಗ್ಗುವ ಬದಲು ಕುಗ್ಗುವಂಥ ಸಾಮರ್ಥ್ಯವನ್ನು ಸಹಿತ ಹೊಂದಿರ್ತವೆ ಆನ್ ಹೀಟಿಂಗ್. ದೆನ್ ಇಟ್ಸ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಕೇಳ್ತೀನಿ. ಇದು ಕನ್ನಡದಲ್ಲಿ ನಾವು ರೇಖೀಯ ಉಷ್ಣ ವಾಕ್ಯೋಚನೆ ಅನ್ನೋ ಪದವನ್ನು ಬಳಸ್ತೀವಿ ನಾವು. ಅಂದರೆ ಸಾಮಾನ್ಯವಾಗಿ ವಸ್ತುವಿಗೆ ಬಿಸಿ ಕೊಟ್ಟಾಗ ಗಾತ್ರದಲ್ಲಿ ಹೆಚ್ಚಳವಾದಾಗ ಅದರ ರೇಖೀಯ ಸಹಾಂಕ ಏನಾಗ್ತದ್ರೆ ಪಾಸಿಟಿವ್ ರೂಪದಲ್ಲಿರ್ತದೆ. ಬಟ್ ಕೆಲವೊಂದು ವಸ್ತುಗೆ ಮೊದಲೇ ದೊಡ್ಡದಿರ್ತದೆ ವಸ್ತು, ಅದು ಹೀಟ್ ಕೊಟ್ಟಾಗ ಈ ರೀತಿ ಚಿಕ್ಕದಾಗ್ಬಿಡ್ತತಿ, ಹೌದಲ್ಲ. ಅವಾಗ ಇದಕ್ಕೆ ನಾವು ಅದರ ಗಾತ್ರ ಏನಾಗ್ತಿಲ್ಲಿ ಹೆಚ್ಚಾಗ ಬದಲಾಗಿ ಚಿಕ್ಕದಾಗಿರುವಂಥ ಸಂದರ್ಭವನ್ನು ಅಬ್ಸರ್ವ್ ಮಾಡ್ತೀವಿ. ಅವಾಗ ಅದರ ರೇಖೀಯ ಸಹಾಂಕ ಏನಾಗ್ತದೆ, ನಮಗೆ ನೆಗೆಟಿವ್ ಆಗ್ತದೆ ಅಂತ ನೋಡ್ತೀವಿ. ಸರ್ ಒಂದು ಎಕ್ಸಾಂಪಲ್ ಕೊಡ್ಬೋದಾ ನೀವು? ವಸ್ತುಗೆ ಬಿಸಿ ಕೊಟ್ಟಾಗ ಎಕ್ಸ್ಪಾಂಡ್ ಆಗೋ ಬದಲಾಗಿ ಕಾಂಟ್ರಾಕ್ಟ್ ಆಗೋದು ಅಂತಂದ್ರೆ ಬೆಸ್ಟ್ ಎಕ್ಸಾಂಪಲ್ ವಾಟರ್ ನೋಡ್ತೀವಿ. ನೋಡ್ರಿ ನಾವು ವಾಟರ್ ಯಾವ ಡಿಗ್ರಿ ಸೆಲ್ಸಿಯಸ್ ನೋಡ್ತೀವಿ ಅಂತಂದರೆ ಗೊತ್ತು ನಿಮಗೆ, ವಾಟರ್ ಶೋಸ್ 4 ಡಿಗ್ರಿ ಸೆಲ್ಸಿಯಸ್ ದ ಪ್ರಾಪರ್ಟಿ ಕಾಲ್ಡ್ ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್. ನೀರಿನ ಅಸಂಗತ ವಿಕಾಸ ಅಂತ ಬಂದಾಗ 4 ಡಿಗ್ರಿ 0ಲಿಂದ ನಾವು ಹಾಗೆ ನೀರಿಗೆ ಬಿಸಿ ಕೊಡ್ತಾ ಹೋದಷ್ಟು ನೀರಿನ ಗಾತ್ರ ಹೆಚ್ಚಾಗ್ತಾ ಬದಲಾಗಿ 4 ಡಿಗ್ರಿ ಸೆಲ್ಸ್ ಬಂದಾಗ ಅದು ನೀರಿನ ಗಾತ್ರ ಏನಾಗ್ತತಿ, ಕುಗ್ಗು ಬಿಡ್ತದೆ, ಚಿಕ್ಕದಾಗ್ತತಿ. ಸೊ ಇಲ್ಲಿ ನಾವು ಬಿಸಿ ಕೊಡ್ತಾ ಇದ್ದೀವಿ, ಬಟ್ ನೀರು ಎಕ್ಸ್ಪಾಂಡ್ ಆಗೋ ಬದಲಾಗಿ ಕಾಂಟ್ರಾಕ್ಟ್ ಆಗುವಂಥ ಸಂದರ್ಭ ನಾವು ಅಬ್ಸರ್ವ್ ಮಾಡ್ತೀವಿ. ಇದನ್ನು ನಾವು ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅಂತ ಕರಿತೀವಿ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಹಾಗಾಗಿ ಇಲ್ಲಿ ರೇಖೀಯ ಸಹಾಂಕ ಏನಾಗಿದೆ, ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಏನಾಗ್ತಂದ್ರೆ ನೆಗೆಟಿವ್ ಅಲ್ಲಿರ್ತದೆ ಅಂತ ಅರ್ಥ. ಪಾಸಿಟಿವ್ ಅಂದಾಗ ಅದು ಗಾತ್ರ ಹೆಚ್ಚಾಗಬೇಕು, ಇಲ್ಲಿ ಕಾಂಟ್ರಾಕ್ಟ್ ಆಗ್ತಾ ಅಂತ ಕುಗ್ಗುತ್ತಾ ಇದೆ ಅಂತೆ, ಹಂಗಾಗಿ ಇದು ನಾವು ನೆಗೆಟಿವ್ ಅಂತ ಕರಿತೀವಿ. ನೀವು ಎಷ್ಟಾದರೂ ಬಿಸಿ ಕೊಟ್ಟರೆ ಏನೂ ಚೇಂಜಸ್ ಆಗಲಿಲ್ಲ ಅಂತಂದರೆ 0 ಅಂತ ಕರಿತೀವಿ. ಅಲ್ಲಿ 3 ಆಪ್ಷನ್ಸ್ ಅದಾವೆ, ಬಟ್ ಇಲ್ಲಿ ಕ್ವಶನ್ಗೆ ನೆಗೆಟಿವ್ ಅನ್ನೋದು ಸರಿಯಾದ ಉತ್ತರ. ನೋಡಿ ಕ್ವಶನ್ ಏನಿದೆ, ದ ಕೈನೆಟಿಕ್ ಎನರ್ಜಿ ಆಫ್ ದ ಬಾಬ್ ಆಫ್ ಎ ಸಿಂಪಲ್ ಪೆಂಡುಲಮ್ ಈಸ್ ಮ್ಯಾಕ್ಸಿಮಮ್. ಒಂದು ಪೆಂಡುಲಮ್ನ ಕೈನೆಟಿಕ್ ಎನರ್ಜಿ ಎಲ್ಲಿ ಗರಿಷ್ಠವಾಗಿರ್ತದೆ, ಚಲನಶಕ್ತಿ ಎಲ್ಲಿ ಗರಿಷ್ಠವಾಗಿರ್ತದೆ ಅಂತಿದೆ. ಸೊ ನಿಮ್ಗೆಲ್ಲರಿಗೆ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಒಂದು ಸಣ್ಣ ಮಾಹಿತಿ ಇದೆ. ಇದೇ ಮುಂದಿನ ವರ್ಷ ಇನ್ನು 2 ದಿನಗಳ ನಂತರ SB ಸೈನ್ಸ್ ಅಡ್ಡ ಅಂಥೇಳಿ ಒಂದು ಅಪ್ಲಿಕೇಶನ್ ಬರ್ತಾ ಇದೆ, ಆ್ಯಪ್ ಬರ್ತಾ ಇದೆ ನಿಮಗೆ. ಇದೆಲ್ಲರಿಗೂ ತಮಗೆ ಸಿಹಿ ಸುದ್ದಿ. ಈ ಆ್ಯಪಲ್ಲಿ ನಾನು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು 100 ಅವರ್ಸ್ 100 ಗಂಟೆಗಳ ಕಾಲ ಸಾಮಾನ್ಯ ವಿಜ್ಞಾನವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಇನ್ನು ಲಾಂಚ್ ಮಾಡೋದಷ್ಟೇ ಇದೆ. 1ನೇ ತಾರೀಕಿಂದ ಬರುವಂಥ ಸಾಧ್ಯತೆ ಇದೆ. ಆ್ಯಪ್ ಹೆಸರು ಬಂದುಬಿಟ್ಟು SB ಸೈನ್ಸ್ ಅಡ್ಡ ಅಂಥೇಳಿ. ಅದಕ್ಕೆ ಭಾಳ ಮಿನಿಮಮ್ ಫೀಸ್ ಇದೆ. ಆ ಫೀಸ್ ಯಾವ ಲೆಕ್ಕಕ್ಕೂ ಅಲ್ಲ. ನಾನೆಲ್ಲ ಮನೇಲಿ ಕುಂತ್ಕೊಂಡು 100 ಗಂಟೆಗಳ ಕಾಲ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ 3 ಮಾಡಿದ್ದೀನಿ ಸದ್ಯಕ್ಕೆ. ಮುಂದಿನ ದಿನಗಳಲ್ಲಿ ಪರಿಸರ ವಿಜ್ಞಾನ, ತಂತ್ರಜ್ಞಾನ, ಕಂಪ್ಯೂಟ್ರು ಇವೆಲ್ಲವನ್ನು ಸಹಿತ ವಿಡಿಯೋದಲ್ಲಿ ರೆಕಾರ್ಡೆಡ್ ವೀಡಿಯೋಸ್ ಮತ್ತು ಲೈವ್ ವೀಡಿಯೋಸ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಭಾಗದ ಮಕ್ಕಳಿಗೆ ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಸೈನ್ಸ್ ಅನ್ನೋದು ಒಂದು ಕಬ್ಬಿಣ ಕಡಲೆ ಅಂತ ಫೀಲ್ ಆಗಿರ್ತೀವಿ, ಬಟ್ ಯಾವ ಮಣ್ಣು ಕಡಲೆ ಇಲ್ಲ, ಈಸಿನೇ ಐತಿ. ಅದನ್ನು ಭಾಳ ಸಿಂಪ್ಲೆಸ್ಟ್ ವೇದಲ್ಲಿ ನಿಮಗೆ
ಕಲರ್ಫುಲ್ಲು ಸ್ಲೈಡ್ಗಳ ಮುಖಾಂತರ ವಿಡಿಯೋಗಳ ಮುಖಾಂತರ ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲ ಕೋರ್ಸಸ್ ಅವೈಲೇಬಲ್ ಆಗ್ತವೆ. ಸೈನ್ಸ್ ಅನ್ನೋದು ಕೇವಲ GPSR, PSTR, HSTR ಅಷ್ಟೇ ಅಲ್ಲದೆ PC, PSI, FDA, SDA, KS ಎಲ್ಲ ರೀತಿಯ ಎಕ್ಸಾಮ್ಗಳಿಗೆ ನಾನು ಡಿಫ್ರೆಂಟ್ ಆಗಿರುವಂಥ ವೀಡಿಯೋಸ್ ಎಲ್ಲ ಮಾಡಿಟ್ಟಿದ್ದೀನಿ. 1ನೇ ತಾರೀಕಿಂದ ಲಾಂಚ್ ಆಗುವಂಥ ಸಾಧ್ಯತೆ ಇದೆ, ನಿರೀಕ್ಷೆ ಮಾಡಿ. ಆ್ಯಪ್ ಹೆಸರು ಬಂದುಬಿಟ್ಟು SB ಸೈನ್ಸ್ ಅಡ್ಡಾ. SB ಅಂದರೆ ಶಿವರಾಜ್ ಬುಜ್ಜಿ ಸೈನ್ಸ್ ಅಡ್ಡಾ ಒಂದು ಆ್ಯಪಲ್ಲಿ ನೀವು ಇದನ್ನು ಕಂಪ್ಲೀಟ್ ಆಗಿರುವಂಥ ಕೋರ್ಸನ್ನು ನೀವು ನೋಡ್ಬೋದು. ಥ್ಯಾಂಕ್ ಯು. ಸೊ ಕೈನೆಟಿಕ್ ಎನರ್ಜಿ ಆಫ್ ದ ಬಾಬ್ ಆಫ್ ಎ ಸಿಂಪಲ್ ಪೆಂಡುಲಮ್ ಈಸ್ ಮ್ಯಾಕ್ಸಿಮಮ್ ಅಂತ ಕೊಡ್ತಾರೆ. ನೋಡಿ, ಇದು ಈ ಗುಂಡು ಐತಲ್ಲ, ಇದನ್ನು ನಾವು ಬಾಬ್ ಅಂತ ಕರಿತೀವಿ. BOB ಬಾಬ್ ಅಂತ ಕರಿತೀವಿ. ಈ ಗುಂಡು ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಆಗೋದನ್ನೇ ಆಸೋಲೇಷನ್ ಅಂತ ಕರಿತೀವಿ. ಎಲ್ಲ ನಾನು ವಿಡಿಯೋದಲ್ಲಿ ಲಾಸ್ ಆಫ್ ಸಿಂಪಲ್ ಪೆಂಡುಲಮ್ ಗೆಲುಳಿಯ ಕೊಟ್ಟಿರ್ತಾನೆ. ಮಿನಿಮಮ್ 1.5 ಗಂಟೆಗಳ ಕಾಲ ಇದರ ಬಗ್ಗೆ ಚರ್ಚೆ ಮಾಡಿದ್ದೀನಿ, ಒಂದ್ಸಲ ನೋಡ್ಕೊಂಬನ್ನಿ ನೀವು. ಸೊ ಈ ರೀತಿ ಈ ಕಡೆ ಆ ಕಡೆ ಮೂವ್ಮೆಂಟ್ ಆಗೋದನ್ನು ಆಸೋಲೇಷನ್ ಅಂತ ಕರಿತೀವಿ. ಇದು ಹೋಗ್ತಿರ್ಬೇಕಾದ್ರೆ ಅದರ ಕೈನೆಟಿಕ್ ಎನರ್ಜಿ, ಅದರ ಚಲನಶಕ್ತಿ ಯಾವ ಭಾಗದಲ್ಲಿ ಸ್ಪೀಡ್ ಇರ್ತದೆ ಅಂತ ಕೊಡ್ತಾನೆ, ಜಾಸ್ತಿ ಇರ್ತದೆ ಅಂತ ಕೇಳ್ತಾನೆ. ಸೊ ಗೊತ್ತು ನಮಗೆ, ಇಲ್ಲಿಂದ ಇಲ್ಲಿ ಮೇಲೆ ಹೋದಷ್ಟು ಈ ಬಾಲ್ನ ಸ್ಪೀಡ್ ಅಂತೂ ಜಾಸ್ತಿ ಆಗಲ್ಲ, ಯಾಕಂದರೆ ಮೇಲೆ ನಿಲ್ಲಬೇಕು ತಾನೇ ಅದು. ಹಾಗಾಗಿ ಇಲ್ಲಿ ಸ್ಪೀಡ್ ಏನಾಗ್ತದೆ, ಕಮ್ಮಿ ಆಗ್ತದೆ. ಇಲ್ಲಿ ಸ್ಪೀಡ್ ಸಹಿತ ಏನಾಗ್ತದೆ, ಕಮ್ಮಿ ಆಗ್ತದೆ. ಇಲ್ಲಿಂದ ಬಿಟ್ಟಾಗಲೂ ಸಹಿತ ಸ್ಪೀಡ್ ಸ್ವಲ್ಪ ಕಮ್ಮಿ ಇರ್ತದೆ, ಬಟ್ ಹಿಂಗೆ ಬರ್ತಾ ಸ್ಪೀಡ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಎಟ್ ದ ಮೀನ್ ಪೊಸಿಷನ್ ಅಂತ ಕರಿತೀವಿ. ಈ ಮೀನ್ ಪೊಸಿಷನ್ ಬಂದಾಗ ಸ್ಪೀಡ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಇಲ್ಲಿಂದ ಇಲ್ಲಿ ಸ್ಲೋ ಫಾಸ್ಟ್ ಇಲ್ಲಿ ಫಾಸ್ಟ್ ಬಂದಮೇಲೆ ಮತ್ತೆ ಇಲ್ಲಿ ಮೇಲೆ ಹೋದಷ್ಟು ಅದರ ವೇಗ ಏನಾಗ್ತದೆ, ಕಮ್ಮಿ ಆಗ್ತದೆ. ಸೊ ಯಾವ ಭಾಗದಲ್ಲಿ ಸ್ಪೀಡ್ ಜಾಸ್ತಿ ಇದ್ರೆ ಇಲ್ಲಿಂದ ಇಲ್ಲಿಗೆ ಬಂದಾಗಿದ್ದ ಸ್ಪೀಡ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಈ ಪೊಸಿಷನನ್ನು ನಾವೇಂತ ಕರಿತೀವಿ, ಮೀನ್ ಪೊಸಿಷನ್ ಅಂತ ಕರಿತೀವಿ. ಈ ಮೇಲಕ್ಕೆ ಹೋಗಿರುವಂಥ ದೂರವನ್ನು ವಿ ಕಾಲ್ ಇಟ್ ಆಸ್ ಎಕ್ಸ್ಟ್ರೀಮ್ ಪೊಸಿಷನ್. So it is also extreme position. It is a right extreme position, it is a left extreme position, and it is a mean position ಅಂತ ನೋಡ್ತೀವಿ. The kinetic energy of a bob is maximum at mean position ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇಲ್ಲಿ ಎಕ್ಸ್ಟ್ರೀಮ್ ಎಟ್ ದ ಮೀನ್ ಪೊಸಿಷನ್ ಅಂದರೆ ಸರಿಯಾದ ಉತ್ತರ. ಲೆಫ್ಟ್ ಪೊಸಿಷನ್, ರೈಟ್ ಪೊಸಿಷನ್, ಮೀನ್ ಆ್ಯಂಡ್ ಎಕ್ಸ್ಟ್ರೀಮ್ ಪೊಸಿಷನ್ ಬಿಟ್ವೀನ್ ಅಂತಿದೆ. ಇಲ್ಲ, ಬಿಟ್ವೀನ್ ಇಲ್ಲ, ಎಕ್ಸಾಕ್ಟಾಗಿ ಮೀನ್ ಪೊಸಿಷನ್ ಬಂದಾಗನೇ ಅದರ ಸ್ಪೀಡ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಇದ್ರ ಬಗ್ಗೆ ಎಕ್ಸಾಮ್ದಲ್ಲಿ ತುಂಬ ಕ್ವಶನ್ಸ್ ಅದಾವೆ. ಗೆಲ್ಲಿಯ 3 ನಿಯಮಗಳು ಕೊಡ್ತಾನೆ, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಇವೇನೇನು ಅಂತೇಳಿ ಒಂದ್ಸಲ ನೀವು ನೋಡ್ಕೊಂಬನ್ನಿ. ನನ್ನ ವಿಡಿಯೋ ಕ್ಲಾಸಸ್ ಎಲ್ಲದವೆ, ಅಬ್ಸರ್ವ್ ಮಾಡಿ. ದ ರಿಲೇಷನ್ ಬಿಟ್ವೀನ್ ಯು, ವಿ ಆ್ಯಂಡ್ ಎಫ್ ಆಫ್ ಎ ಮಿರರ್. ನೋಡ್ರಿ, ಮಿರರ್ಗಳ ಮೇಲಂತೂ TETದಾಗಂತೂ ಸಾಲ್ವ್ ಮಾಡಿ ಸಾಕಾಗಿತ್ತು. ಅಲ್ಲೂ ರಿಪೀಟೆಡ್ ಕ್ವಶನೇ, ಇಲ್ಲೂ ಸಹಿತ ನಿಮಗೆ ಬಿಡ್ತಾ ಇಲ್ಲ ಕ್ವಶನು, ಎಲ್ಲೋದ್ರೂ ಸಹಿತ ನಿಮಗೆ ಕ್ವಶನ್ ಕೇಳ್ತಾನೆ. ಸಾಮಾನ್ಯವಾಗಿ ನಮಗೆ ಮಿರರ್ ಫಾರ್ಮುಲಾವನ್ನು ನೋಡಿದಾಗ 1/f ಈಸ್ ಈಕ್ವಲ್ ಟು 1/u ಪ್ಲಸ್ 1/v ಅಂತ ಕೊಡ್ತೀವಿ. ಸೊ ಇಲ್ಲಿ ಯು ಅಂದರೇನು, ಎಫ್ ಅಂದರೇನು, ವಿ ಅಂದರೇನು ನಿಮಗೆಲ್ಲ ಗೊತ್ತು. ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ. ಬಟ್ ಆದರೆ ನಮಗೆ ಈ 1/f ಅಲ್ಲಿ ಕೊಟ್ಬಿಟ್ರೆ ಇದೇ ಕರೆಕ್ಟ್ ಆನ್ಸರ್ ಆಗ್ತಿತ್ತು. ಬಟ್ ಇಲ್ಲಿ 1/f ಅಲ್ಲಿ ಇಲ್ಲ, ಎಫ್ ಅಲ್ಲಿ ಐತಿ. ಎಫ್ ಓನ್ಲಿ ಎಫ್ ವಿತ್ ರೆಸ್ಪೆಕ್ಟ್ ಟು ಎಫ್ ಕೊಡ್ರಿ ಅಂತ ಕೇಳ್ತಾನೆ ಅವನು. ಸೊ ದೇ ಆಸ್ಕಿಂಗ್ ಎಫ್ ವಿತ್ ರೆಸಿಪ್ರೋಕಲ್ ಆಫ್ ಎಫ್ ಇಲ್ಲ, ಓನ್ಲಿ ಎಫ್ ಇದೆ ಇಲ್ಲಿ. we have to answer with respect of only, not with respect to the reciprocal of f. ಸೊ ಏನು ಮಾಡಬೇಕಿಲ್ಲಿ ಅಂತಂದರೆ ನೋಡಿ, ಸಾಮಾನ್ಯವಾಗಿ ಇವೆರಡನ್ನು LCM ತೊಗೊಂಡು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಆನ್ಸರ್ ಸಿಗ್ತದೆ. ಅದೇ ಫಾರ್ಮೆಟಲ್ಲಿದೆ ಇದು. ಸೊ ಮೈನಸಲ್ಲಿದೆ, ಮೈನಸ್ ಬರಲ್ಲ, ಹಂಗಾಗಿ ಫಸ್ಟ್ ಆಪ್ಷನ್ ತೆಗೆದುಬಿಡ್ರಿ. 1/u ಅಂತ ಬಂದಾಗ v ಇಂಟು ಯು ಇಂಟು ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ u ಇಂಟು 1 u ಪ್ಲಸ್ v ಇಂಟು 1 v ಡಿವೈಡೆಡ್ ಬೈ ಯು ಮತ್ತು ವಿ LCM ತೊಗೊಂಡ್ರೆ UV ಅಂತ ಆಗ್ತತಿ. ಸೊ 1/f ಈಸ್ ಈಕ್ವಲ್ ಟು ಯು ಪ್ಲಸ್ ವಿ ಡಿವೈಡೆಡ್ ಬೈ ಯು ಇಂಟು ವಿ ಅಂತ ಆಯಿತು. ಬಟ್ ಆದರೆ ಇದನ್ನು ನಾವು 1/f ಅಲ್ಲಿ ಕೇಳ್ತಲ್ಲ, ಎಫ್ ಅಲ್ಲಿ ಕೇಳ್ತದಾನೆ. ಎಫ್ ಅಲ್ಲಿ ಕೇಳ್ತಾನೆ 1/f ಇದ್ದಿದ್ದು f/1 ಮಾಡ್ಬೇಕು. ನಾವೀಗ ರೆಸಿಪ್ರೋಕಲ್ ಮಾಡ್ಬೇಕು. ರೆಸಿಪ್ರೋಕಲ್ ಮಾಡ್ಬೇಕಂದ್ರೆ ಯಾವ ನಂಬರ್ಸ್ ಅದಾವಲ್ಲ ಅವುಗಳನ್ನ ಉಲ್ಟಾ ಮಾಡ್ಕೋಬೇಕಾಗ್ತತಿ. ಆವಾಗ 1/f ಇದ್ದಿದ್ದು f/1 ಈಸ್ ಈಕ್ವಲ್ ಟು ಯು ಪ್ಲಸ್ ವಿ ಇದ್ದಿದ್ದು ಡಿವೈಡ್ ಆಗ್ತತಿ. ಅವಾಗ ಯು ಇಂಟು ವಿ ಇದ್ದು ಮ್ಯಾಲೆ ಹೋಗ್ತತಿ. ಅವಾಗ ಯು ಇಂಟು ವಿ ಡಿವೈಡೆಡ್ ಬೈ ಯು ಪ್ಲಸ್ ವಿ ಅಂತ ಆಗ್ತತಿ. ಹೌದಾ? ಸೊ ಯು ಇಂಟು ವಿ ಇಲ್ಲಿ ಏನು ಕೊಟ್ಟಂದ್ರೆ ಅರ್ಥ ಯು ಇಂಟು ಇದ್ದಂಗೆ 1/f/1 ಇದ್ದಿದ್ದು ಕೆಳಗಡೆ 1 ಬರೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಸಿಂಪಲ್ಲಾಗಿ ಎಫ್ ಅಂತ ಬರಿಬೋದು. ಅವಾಗ ಯು ಇಂಟು ವಿ ಡಿವೈಡೆಡ್ ಬೈ ಯು ಪ್ಲಸ್ ವಿ ಅನ್ನೋದು ನಮಗೆ ಸರಿಯಾದ ಉತ್ತರ ಆಗ್ತತಿ. ಇದೇ ನಮಗೆ ಆಪ್ಷನಲ್ಲಿ ಎಲ್ಲ ಐತೆ ನೋಡಿಕೊಂಡು ಸರ್ಚ್ ಮಾಡ್ಕೊಂಡು ಆಗಬೇಕು. ಸೊ ಯು ಇಂಟು ವಿ 2 ಐತೆ, ಇಲ್ಲ ಇಲ್ಲಿ ಕಾಣ್ತದೆ. ಇಲ್ಲಿ ಯು ಇಂಟು ವಿ ಯು ಪ್ಲಸ್ ವಿ, ಇಲ್ಲಿ ಯು ಪ್ಲಸ್ ಕೆಳಗೆ ಬರ್ತೈತಿ. ಸೊ ರೈಟ್ ಆನ್ಸರ್ ಇಸ್ 3 ಅನ್ನೋದು ನಮಗೆ ಸರಿಯಾದ ಉತ್ತರ ಆಗ್ತತಿ. ನೋಡಿ, ಏನಿಲ್ಲ, ಈ ಏನು ಮಿರರ್ ಫಾರ್ಮುಲಾ ಏನೈತಲ್ಲ, ಮಿರರ್ ಫಾರ್ಮುಲಾವನ್ನೇ ವಿತ್ ರೆಸ್ಪೆಕ್ಟ್ ಟು ಎಫ್ ಮಾಡ್ಯಾನ ಅಷ್ಟೇ ಅವನು. ಹಂಗಾಗಿ ಎಫ್ ಮಾಡ್ಕೊಂಡಾಗ ನಾವು ರೆಸಿಪ್ರೋಕಲ್ ತೊಗೊಂಡಾನೆ ಅವನು.
ಸೊ 1/f ತೊಗೊಂಡಿದ್ದು ಎಫ್ ತೊಗೊಂಡಾಗ ನಾವು ಈ ಕಡೆ ನಂಬರ್ ಸಹಿತ ಉಲ್ಟಾ ಮಾಡಿಕೊಂಡು ನಾವು ರೆಸಿಪ್ರೋಕಲ್ ಆಗಿ ಮಾಡ್ಕೋಬೇಕಾಗ್ತತಿ. ಅದೇ ನಾವು ಇಲ್ಲಿ ಯು ಮತ್ತು ವಿದು ಎಲ್ ಸಿ ಎಮ್ ತೊಗೊಂಡ್ರೆ ಯು ವಿ ಅಂತ ಆಗ್ತತಿ, ಎಲ್ ಸಿ ಎಮ್ ತೊಗೊಂಡ್ರೆ ಡೆಫಿನೆಟ್ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಫಾರ್ಮುಲಾವನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕಷ್ಟೇ. ಸೊ 3 ಇಸ್ ದ ರೈಟ್ ಆನ್ಸರ್. ನೋಡಿ, if a wire of a resistance 1 ohm is stretched to double its length, then the resistance will become ಅಂತ ಕೇಳ್ತಾನೆ. So what he is saying is, imagine a wire is there, ಯಾವುದೋ ಒಂದು ವೈರ್ ಐತಂತ, ಈ ವೈರ್ದ ರೆಸಿಸ್ಟೆನ್ಸ್ ಕೊಡ್ತಾನೆ, ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಎಷ್ಟು ಕೊಡ್ತಾನೆ, 1 ಓಮ್ ಅಂತ ಕೊಡ್ತಾನೆ. ಅವಾಗ ಇಷ್ಟೇ ಸಿಂಪಲ್ ಇತ್ತು. ಇಮ್ಯಾಜಿನ್ ಅದು 1 ಮೀಟರ್ ಇತ್ತು ಅಂತ ತಿಳ್ಕೊಡು. 1 ಮೀಟರ್ನ ವೈರ್ನ ರೆಸಿಸ್ಟೆನ್ಸ್ 1 ಓಮ್ ಇದೆ ಅಂತೆ. ಸಡನ್ ಆಗಿ ಅದನ್ನು ಏನು ಮಾಡೇನೋ ಗೊತ್ತಿಲ್ಲ, ಮೆಲ್ಟ್ ಮಾಡೇನೋ ಏನು ಮಾಡೇನೋ ಗೊತ್ತಿಲ್ಲ, ಸ್ಟ್ರೆಚ್ ಮಾಡಿಬಿಟ್ಟೇನೋ ಅದನ್ನು. ಹಂಗೆ ಸ್ಟ್ರೆಚ್ ಮಾಡೋಕ್ಕಾಗ್ತಂತ ಕೇಳ್ಬೇಡ್ರಿ, ಇಮ್ಯಾಜಿನೇಷನ್ ಮಾಡಿರಿ. ಇದ್ದದ್ದು ವೈರೇ 1 ಮೀಟರ್ ವೈರ್ ಇದ್ದಿದ್ದಾನೆ, ಎಷ್ಟೋ ಸಮಥಿಂಗ್ ದಪ್ಪ ಇತ್ತು, ಅದನ್ನು ಏನು ಮಾಡಿನ ತೆಳ್ಳಗೆ ಮಾಡಿ ಸ್ಟ್ರೆಚ್ ಮಾಡಿಬಿಟ್ಟೆ ನಾವು. ಅಂದರೆ 2 ಮೀಟ್ರ್ ಮಾಡಿಬಿಟ್ಟೆ, ಇದೊಂದು ಮೀಟ್ರ್ ಎಕ್ಸ್ಟ್ರಾ ಮಾಡ್ಯಾನ, ಡಬಲ್ ಮಾಡ್ಯಾನ. ಮೊದಲು ಎಷ್ಟಿತ್ತು ಅದ್ರ ಡಬಲ್ ಮಾಡ್ಯಾನ. ಅಂದರೆ ಇಮ್ಯಾಜಿನ್ ಮೊದಲು 2 ಮೀಟ್ರ್ ಇತ್ತು, ಈಗ 4 ಮೀಟ್ರ್, ಮೊದಲು 3 ಇದ್ದರೆ ಈಗ 6 ಮೀಟ್ರ್. ಈ ರೀತಿ ನಾನು ಮೊದಲು 1 ಮೀಟ್ರ್ ಅಂತ ತಿಳ್ಕೊಡ್ತೀನಿ, ಈಗ ಡಬಲ್ ಮಾಡಿಬಿಟ್ಟನ 2 ಮೀಟ್ರ್ ಆಯಿತು. ನಿಮಗೆ ರೆಸಿಸ್ಟೆನ್ಸ್ಗಳ ಪ್ರಾಪರ್ಟಿ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ನನ್ನ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಐತಿ. ಎಲೆಕ್ಟ್ರಿಸಿಟಿ ಅನ್ನೋ ಟಾಪಿಕಲ್ಲಿ ಸುಮಾರು 3 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ ಒಂದ್ಸಲ. ಒಂದು ವಸ್ತುವಿನ ರೆಸಿಸ್ಟೆನ್ಸ್ ಇದ್ರ ಮೇಲೆ ಡಿಪೆಂಡ್ ಐತಿ ಅಂತಂದ್ರೆ 2-3 ಅಂಶಗಳ ಮೇಲೆ ಡಿಪೆಂಡ್ ಇದೆ. ಫಸ್ಟ್ ಆಫ್ ಆಲ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಐತಿ. ಟೆಂಪರೇಚರ್ ಜಾಸ್ತಿ ಇದ್ದಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತದೆ. ರೆಸಿಸ್ಟೆನ್ಸ್ ಗೊತ್ತಲ್ಲ? ಸೊ ರೆಸಿಸ್ಟೆನ್ಸ್ ಇಸ್ ದ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಸಿಟಿ ದಟ್ ಅಪೋಸಸ್ ದ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ ಅಂತ ನೋಡ್ತೀವಿ. ಸೊ ಎಲೆಕ್ಟ್ರಾನ್ಗಳು ಎಲೆಕ್ಟ್ರಿಸಿಟಿ ಕರೆಂಟ್ ಮುಂದಕ್ಕೆ ಫ್ಲೋ ಆಗೋದನ್ನು ಸ್ಟಾಪ್ ಮಾಡೋದನ್ನೇ ಅಥವಾ ಅದನ್ನು ಫ್ಲೋ ಕಮ್ಮಿ ಮಾಡೋದನ್ನು ನಾವು ಏನಂತ ಕರಿತೀವಿ, ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ, ಜೊತೆಗೆ ಲೆಂತ್ ಜಾಸ್ತಿ ಆಗೋದರಿಂದ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತದೆ. ಅಂದರೆ ಇಲ್ಲಿ 1 ಮೀಟ್ರ್ ಬದಲಾಗಿ ನಾನೀಗ ಲೆಂತನ್ನು 2 ಮೀಟ್ರ್ ಮಾಡಿಬಿಟ್ಟಿಂತಾನೆ, ಅವಾಗ ಡೆಫಿನೆಟ್ಲಿ ನಮ್ಮ ಆನ್ಸರು 1 ಓಮ್ಗಿಂತ ಜಾಸ್ತಿ ಆಗಬೇಕು ರೆಸಿಸ್ಟೆನ್ಸ್. ಯಾಕಂದರೆ ಇದು ಪ್ರಾಪರ್ಟಿನಿದೆ, ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಹಾಗಾಗಿ ಇಲ್ಲಿ 1/2 ಅಂದ್ರೆ 1 ಓಮ್ಗಿಂತ ಕಮ್ಮಿ ಆಯಿತು, ಅರ್ಧ ಓಮ್ ಆಯಿತು, ಆಗಲ್ಲ. 1/4 ಗಿರ್ಧ ಓಮ್ ಆಯಿತು, ಇದೂ ಆಗಲ್ಲ. ಸೊ ಯುವರ್ ಆನ್ಸರ್ ಈಸ್ ಇನ್ ಬಿಟ್ವೀನ್ 2 ಓಮ್ ಆ್ಯಂಡ್ 4 ಓಮ್. ನೋಡಿ, ಇಂಥ ಕಾನ್ಸೆಪ್ಟ್ಗಳು ನಮಗೆ 50-50 ಆಪ್ಷನಲ್ಲಿ ಆನ್ಸರ್ ಡಿಲೀಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಲೆಂತ್ ಜಾಸ್ತಿ ಆಯಿತು ಡೆಫಿನೆಟ್ಲಿ ರೆಸಿಸ್ಟಿವಿಟಿ ಜಾಸ್ತಿ ಆಗ್ತದೆ. ಹಾಗಾಗಿ ನಮಗೆ ಮೊದಲೇ 1 ಓಮ್ ಇತ್ತು, we have increased the length of the resistance, definitely the resistance of the wire will be increases. So definitely our answer should be in between 2 and 4 ohm. ಬಟ್ ಎಷ್ಟು ನಿಖರವಾಗಿ ಹೆಂಗೆ ಲೆಕ್ಕ ಮಾಡ್ತೀವಿ ಅಂತಂದರೆ, ಒಂದು ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಇದೆ, ಅದನ್ನು ನಾವು n² r ಅಂತ ಕರಿತೀವಿ. ನೋಡ್ರಿ, ಇದೆಲ್ಲಕ್ಕೂ ಯೂನಿವರ್ಸಲ್ ಫಾರ್ಮುಲಾ ಅಪ್ಲೈ ಆಗ್ತೈತಿ, n² r. ಏನು ಸರ್ n ಅಂತಂದರೆ, ಪ್ರಾರಂಭದಲ್ಲಿರುವಂಥ ಒಂದು ವೈರನ್ನು ಎಷ್ಟು ಪಟ್ಟು ಡಬಲ್ ಮಾಡಿದ್ದೀನು, 2 ಪಟ್ಟು ಮಾಡ್ಯಾ, 3 ಪಟ್ಟು ಮಾಡಿದ, 4 ಪಟ್ಟು ಮಾಡಿದ್ಯಾ ಅಂತ ಆನ್ಸರ್. ಎಷ್ಟು ಪಟ್ಟು ಮಾಡಿದ್ ನೀನೀಗ? 2 ಪಟ್ಟು ಮಾಡಿದಿ, ಅಂದ್ರೆ 2² ಇಂಟು ಈ ಆರ್ ಏನಂದ್ರೆ ಇನಿಷಿಯಲ್ ರೆಸಿಸ್ಟೆನ್ಸ್ ಎಷ್ಟಿತ್ತು ಇದ್ರದ್ದು? ಸೊ 1 ಓಮ್. ಎಷ್ಟು? 1 ಓಮ್. ಆವಾಗ 2² ಎಷ್ಟು? 4 ಇಂಟು 1. 4 ಇಂಟು 1 ಈಸ್ ಈಕ್ವಲ್ ಟು 4 ಓಮ್. ಅಂದ್ರೆ ಅದನ್ನು ನೀನು 2 ಪಟ್ಟು ಮಾಡಿಬಿಟ್ಟು ಅಂತಂದರೆ ಅದರ ರೆಸಿಸ್ಟೆನ್ಸ್ ಎಷ್ಟು ಪಟ್ಟು ಜಾಸ್ತಿ ಆಗ್ತತಿ? 4 ಪಟ್ಟು ಆಗ್ತತಿ ಅಂತ ಅರ್ಥ. ಸರಿಗ ಇನ್ನೊಂದು ಕ್ವಶನ್ ಟ್ರೈ ಮಾಡೋಣ್ರಿ. ಅದನ್ನು 3 ಪಟ್ಟು ಮಾಡೋಣ್ರಿ, ಎಷ್ಟು ಆಗ್ತದೆ ನೋಡೋಣ. ನೋಡಿ, ಈಗ ಇನಿಷಿಯಲ್ 1 ಮೀಟ್ರ್ ಇತ್ತು, ಇದು ನಾನು 3 ಮೀಟರ್ ಲೆಂತ್ ಮಾಡಿಬಿಡ್ತೀನಿ ಸ್ಟ್ರೆಚ್. ಅದನ್ನು ತೆಳ್ಳಗೆ ಬಡ್ದು ವೈರ್ ಸಣ್ಣಗೆ ಮಾಡಿಬಿಡ್ತೀನಿ. 1 ಮೀಟ್ರ್ ಅಂತ ವೈರನ್ನು 3 ಮೀಟ್ರ್ ಮಾಡ್ತೀನಿ. ಅವಾಗೂ ಸಹಿತ ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಅವಾಗ n² r ಅಂತ ಬಂದಾಗ ಮೊದಲು 1 ಪಟ್ಟಿತ್ತು, ಈಗ 1 2 3 ಟೈಮ್ಸ್ ಮಾಡಿದ್ದಾನೆ. ಆವಾಗ 3² ಇಂಟು ಮೊದಲು ರೆಸಿಸ್ಟೆನ್ಸ್ ಎಷ್ಟಿತ್ತು? 1. 3² ಇಂಟು 1. 3² ಎಷ್ಟು? 9. 9 ಇಂಟು 1 ಈಸ್ ಈಕ್ವಲ್ ಟು 9 ಓಮ್. ಎಷ್ಟು ಓಮ್? 9 ಓಮ್. 4 ಪಟ್ಟು ಮಾಡಿದಾಗ 16 ಓಮ್. 5 ಪಟ್ಟು ಮಾಡಿದಾಗ 25 ಓಮ್. ಈ ರೀತಿ ನೀವು ಎಷ್ಟು ಪಟ್ಟು ಮಾಡ್ತಿರೋ ಅಷ್ಟು n² ಮಾಡಬೇಕು. ಸರ್, ಇಲ್ಲಿ ಮುಂದ್ಗಡೆ 1 ಕಾನ್ಸ್ಟೆಂಟ್ ತೊಗೋಬೇಕಾ ಅಂದ್ರೆ ಇಲ್ಲ. ನೀವು ಇನಿಷಿಯಲ್ ಏನು ಕೊಟ್ಟನೋ ಅಷ್ಟು. ಇಮ್ಯಾಜಿನ್ ನೀವು ಇನಿಷಿಯಲೇ 2 ಓಮ್ ಕೊಟ್ಟಿದ್ದ ಅಂತ ತಿಳ್ಕೊಳ್ಳಿ, ಇಲ್ಲಿ 6 ಜಾಗದಾಗ ನಾವು 2 ಹಾಕೋಬೇಕಾಗ್ತದೆ. ಅದಲ್ಲ, n² r ಫಾರ್ಮುಲಾ ಮುಖಾಂತರ ನಾವು ಈಸಿಯಾಗಿ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಹಂಗಾಗಿ ಸರಿಯಾದ ಉತ್ತರ ಎಷ್ಟು ಅಂತಂದ್ರೆ 4 ಓಮ್ ಅನ್ನೋದು ರೈಟ್ ಆನ್ಸರ್. ನೋಡ್ರಿ, ಪ್ರತಿ ಒಂದು ಕ್ವಶನ್ಗೆ ಯು ಆರ್ ಗೋಯಿಂಗ್ ಟು ಲರ್ನ್ ಅ ನ್ಯೂ ಕಾನ್ಸೆಪ್ಟ್.
ಓನ್ಲಿ ಇದು ಮಲ್ಟಿಪಲ್ ಚಾಯ್ಸ್ ಅಂತಂದರೆ ಏನು ಹಿಂಗೆ ಬಿಸಾಕಬೇಡ್ರಿ ಸಿಂಪಲ್ಲಾಗಿ. ನೀವು ಒಂದು ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀವಿ, ಒಂದು 4 ಆಪ್ಷನ್ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಅಂತಂದರೆ ಡಿಫ್ರೆಂಟ್ ಕ್ವಶನು, ಡಿಫ್ರೆಂಟ್ ಟಾಸ್ಕು, ಡಿಫ್ರೆಂಟ್ ಕಾನ್ಸೆಪ್ಟ್. 25 ಕ್ವಶನ್ಗೆ ನೀವು 1 ಅವರಲ್ಲಿ 25 ಕ್ವಶನ್ಗೆ 25 ನ್ಯೂ ಕಾನ್ಸೆಪ್ಟ್ಸನ್ನು ಕಲಿತಾ ಇದ್ದೀರಿ ನೀವು ಇಲ್ಲಿ. ಆ ದೃಷ್ಟಿಕೋನ ಇಟ್ಕೊಂಡು ನೀವು ಆನ್ಸರ್ಗಳನ್ನು ಫಾಲೋಅಪ್ ಮಾಡಬೇಕಾಗ್ತದೆ. ಸುಮ್ಮನೆ ಏನೋ ಹೇಳ್ತಾರೆ ಬಿಡು ಅಂತೇಳಿ ರೈಟ್ ಆನ್ಸರ್ ನೋಡ್ಕೊಂಡು ಹೋಗೋದಲ್ಲ. ವೈ ರೈಟ್ ಆನ್ಸರ್ ಈಸ್ ಗೊತ್ತಾಗಬೇಕಲ್ಲ ನಿಮ್ಮ ತಾನೇ. ಎಕ್ಸ್ಪ್ಲೇಷನ್ ಏನೈತಿ ಕೇಳಬೇಕು. ಎಕ್ಸ್ಪ್ಲೇಷನ್ ಭಾಳ ಇಂಪಾರ್ಟೆಂಟ್ ನಮಗೆ. ಕಂಟೆಂಟ್ ಎಲ್ಲ ಕಡೆ ಸಿಗ್ತತಿ, ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಹೆಂಗೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತತಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಲಾರ್ಜೆಸ್ಟ್ ಅಸ್ಟ್ರೋನಾಮಿಕಲ್ ಯೂನಿಟ್? ಫಸ್ಟ್ ಆಫ್ ಆಲ್ ಅಸ್ಟ್ರೋನಾಮಿಕಲ್ ಯೂನಿಟ್ ಮೀನಿಂಗ್ ಏನು ಅಂತಂದರೆ ಆಕಾಶಕಾಯಗಳ ನಡುವಿನ ಅಂತರವನ್ನು ಅಳತೆ ಮಾಡಲು ಬಳಸುವಂಥ ಯೂನಿಟ್. ಸೊ astronomical unit is the unit of distance that is used to measure two astronomical objects. ಸೊ ಭೂಮಿ ಮೇಲೆ ಇದ್ರ ಯೂಸ್ ಇಲ್ಲ, ದರ್ ಇಸ್ ನೋ ಯೂಸಸ್ ಆನ್ ದ ಅರ್ತ್. ಆದರೆ ನಾವೆಲ್ಲಿ ಯೂಸ್ ಮಾಡ್ತೀವಿ? ಕೇವಲ ಇದನ್ನು ಆಕಾಶಕಾಯಗಳ ನಡುವಿನ ಅಂತರವನ್ನು ಯೂಸ್ ಮಾಡ್ತೀವಿ. ನೋಡಿ, ಕಿಲೋಮೀಟರ್ ಅಂತೂ ಆಕಾಶದಲ್ಲಿ ಯೂಸ್ ಮಾಡಲ್ಲ, ಭೂಮಿ ಮೇಲೆ ಯೂಸ್ ಮಾಡ್ತೀವಿ. ಮೈಲ್ ಅನ್ನೋದು ಸಹಿತ ನಾವು ಸಾಮಾನ್ಯವಾಗಿ ಭೂಮಿ ಮೇಲೆ ಯೂಸ್ ಮಾಡ್ತೀವಿ. ಇನ್ನು ಇರದೇ ಎರಡು, ಒಂದು ಲೈಟ್ ಇಯರ್, ಇನ್ನೊಂದು ಪಾರ್ಸೆಕ್. ಸೊ ಲೈಟ್ ಇಯರ್ ಮತ್ತು ಪಾರ್ಸೆಕ್ ಅನ್ನೋದು ಇವು ಭೂಮಿಯಲ್ಲಿ ಯೂಸ್ ಮಾಡುವಂಥ ಮೀಟರ್ಗಳಲ್ಲ, ದಟ್ ಈಸ್ ಯೂನಿಟ್ಗಳಲ್ಲ. ಇವು ಡಿಸ್ಟೆನ್ಸನ್ನು ಮೆಜರ್ಮೆಂಟ್ ಮಾಡ್ತವೆ. ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೋಬೇಕು, ಇವೆಲ್ಲ ಯಾವುದರ ಯೂನಿಟು ಅಂತಂದರೆ ಡಿಸ್ಟೆನ್ಸ್ ಯೂನಿಟು, ದೂರವನ್ನು ಅಳತೆ ಮಾಡುವಂಥ ಏಕಮಾನಗಳು. ಅದರಲ್ಲಿ ಕ್ವಶನ್ ಕೇಳ್ತಾನೆ ಲೈಟ್ ಇಯರ್ ಮತ್ತು ಪಾರ್ಸೆಕಲ್ಲಿ ಯಾವುದು ದೊಡ್ಡದು ಅಂತ ಕೇಳ್ತಾನೆ. ಪಾರ್ಸೆಕ್ ದೊಡ್ಡದು. ಹೆಂಗೆ ದೊಡ್ಡದು ಅಂತಂದ್ರೆ 1 ಪಾರ್ಸೆಕ್ ಈಸ್ ಈಕ್ವಲ್ ಟು 3.26 ಟೈಮ್ಸ್ ಇಂಟು 1 ಲೈಟ್ ಇಯರ್. ಅಂದರೆ 1 ಪಾರ್ಸೆಕ್ ಅನ್ನೋದು ಲೈಟ್ ಇಯರ್ ಎಷ್ಟು ಡಿಸ್ಟೆನ್ಸ್ ಬರ್ತದೋ ಅದಕ್ಕಿಂತ 3.26 ಟೈಮ್ ದೊಡ್ಡದು ಅಂತ ಅರ್ಥ. ಅದಲ್ಲ, ಹಾಗಾಗಿ ಲೈಟ್ ಇಯರ್ಗಿಂತ ಪಾರ್ಸೆಕ್ ಏನಾಗ್ತದೆ, ಎಲ್ಲಕ್ಕಿಂತ ದೊಡ್ಡದಾಗಿರುವಂಥ ಯೂನಿಟ್. ಫಸ್ಟ್ ಆಫ್ ಆಲ್ ಕಿಲೋಮೀಟ್ರ್ ಮತ್ತು ಮೈಲ್ಸ್ ಅನ್ನೋದು ಅಸ್ಟ್ರೋನಾಮಿಕಲ್ ಯೂನಿಟ್ಸ್ ಅಲ್ಲ, ಇವೆಲ್ಲ ಭೂಮಿಯಲ್ಲಿ ಬಳಸುವಂಥದ್ದು. ಅಸ್ಟ್ರೋನಾಮಿಕಲ್ ಅಂದರೆ ಆಕಾಶದಲ್ಲಿ ಬಳಸುವಂಥ ಯೂನಿಟ್ಗಳು. ಸೂರ್ಯ ಮತ್ತು ಚಂದ್ರ ನಡುವಿನ ಎಷ್ಟು ದೂರ ಇದೆ, ಸೂರ್ಯ ಮತ್ತು ಯಾವುದೊಂದು ಗ್ಯಾಲಾಕ್ಸಿ ನಡುವೆ ಎಷ್ಟು ದೂರ ಇದೆ ಅಂತ ನಾವು ಕಿಲೋಮೀಟ್ರಲ್ಲೇ ಕೊಡಲ್ಲ, ಅವಾಗ ನಾವು ಲೈಟ್ ಇಯರಲ್ಲಿ ಪಾರ್ಸೆಕಲ್ಲಿ ಕೊಡ್ತೀವಿ ನಾವು. ಸೊ ಹಂಗಾಗಿ 1 ಪಾರ್ಸೆಕ್ ಈಸ್ ಈಕ್ವಲ್ ಟು 3.26 ಇಂಟು 1 ಲೈಟ್ ಇಯರ್. ಅಂದರೆ 1 ಲೈಟ್ ಇಯರ್ಗಿಂತ ಪಾರ್ಸೆಕ್ಕೆ ದೊಡ್ಡದಿದೆ. ಎಷ್ಟು ದೊಡ್ಡದಿದೆ? 3.26 ಟೈಮ್ ದೊಡ್ಡದಿದೆ. ಅಂದ್ರೆ ಅರ್ಥ 1 ಲೈಟ್ ಇಯರ್ ಅಂತಂದರೆ ನಾನೊಂದು 100 ಕಿಲೋಮೀಟ್ರ್ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಆವಾಗ 1 ಪಾರ್ಸೆಕ್ ಈಸ್ ಈಕ್ವಲ್ ಟು ಏನಾಗ್ತಂದ್ರೆ 3.26 ಇಂಟು 100 ಕಿಲೋಮೀಟರ್, ದಟ್ ಈಸ್ 326 ಕಿಲೋಮೀಟ್ರ್ ಅಂತ ಆಗ್ತದೆ ಅಂತ ಅರ್ಥ. ಒಂದು ಎಕ್ಸಾಂಪಲ್ ಅಷ್ಟೇ. ಲೈಟ್ ಇಯರ್ ಅಂದರೆ 1 ಕಿಲೋಮೀಟ್ರ್ ಅಂತ ನಾವು ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಪಾರ್ಸೆಕ್ ಅನ್ನೋದು 326 ಕಿಲೋಮೀಟ್ರ್ ಆಗ್ತತಿ. ಯಾವ ದೊಡ್ಡದೀಗ? ಪಾರ್ಸೆಕ್ ಅನ್ನೋದು ದೊಡ್ಡದಾಗ್ತತಿ. ಸೊ ರೈಟ್ ಆನ್ಸರ್ ಈಸ್ ಪಾರ್ಸೆಕ್. ಆಂಗ್ಸ್ಟ್ರಾಮ್ ಇಸ್ ದ ಯೂನಿಟ್ ಯೂಸ್ ಟು ಎಕ್ಸ್ಪ್ರೆಸ್. ಆಂಗ್ಸ್ಟ್ರಾಮ್ ಅನ್ನೋದು ಒಂದು ಯೂನಿಟ್ ಆಗಿದಂತೆ, ಅದನ್ನು ಏನನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ. ಗೊತ್ತು ನಿಮಗೆ, ಆಂಗ್ಸ್ಟ್ರಾಮ್ ಅನ್ನೋದು ದ ವರ್ಡ್ ಆಂಗ್ಸ್ಟ್ರಾಮ್ ಯೂಸ್ಡ್ ಇನ್ ಟು ಮೇಜರ್ ದ ವೇವ್ ಲೆಂತ್ ಆಫ್ ಎ ಲೈಟ್. ಸೊ ಸಾಮಾನ್ಯವಾಗಿ ಈ ವೇವ್ ಲೆಂತ್ ಇರುತ್ತಲ್ಲ, ವೇವ್ಸ್ ಈ ರೀತಿ ಮೂವ್ಮೆಂಟ್ ಆಗ್ತಿರ್ಬೇಕಾದ್ರೆ ಪ್ರತಿ 2 ವೇವ್ಗಳ ನಡುವಿರುವಂಥ ಡಿಸ್ಟೆನ್ಸ್ ಎಷ್ಟು ಅನ್ನೋದನ್ನು ನಾವು ಸಾಮಾನ್ಯವಾಗಿ ನ್ಯಾನೋ ಮತ್ತು ಆಂಗ್ಸ್ಟ್ರಾಮಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಹೆಂಗೆ? ನ್ಯಾನೋ ಮತ್ತು ಆಂಗ್ಸ್ಟ್ರಾಮಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ನ್ಯಾನೋ ನಥಿಂಗ್ ಬಟ್ 10⁻⁹ ಮೀಟರ್, ಆಂಗ್ಸ್ಟ್ರಾಮ್ ನಥಿಂಗ್ ಬಟ್ 10⁻⁻10 ಮೀಟರ್. ಎಷ್ಟು? 10 ಮೀಟರ್. ಹಾಗಾಗಿ ಇದನ್ನು ಲೆಂತನ್ನು ಯೂಸ್ ಮಾಡೋಕ್ಕೆ ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಮಾಸ್ ಅಲ್ಲ. ಮಾಸ್ ಅಂತ ಬಂದಾಗ kg, ಕಿಲೋಗ್ರಾಮ್, ಕ್ವಿಂಟಲ್, ಟನ್ ಅಂತ ಯೂಸ್ ಮಾಡ್ತೀವಿ. ಟೈಮ್ ಅಂತ ಬಂದಾಗ ಸೆಕೆಂಡ್ಸು, ಮಿನಿಟ್ಸು, ಅವರ್ಸ್ ಯೂಸ್ ಮಾಡ್ತೀವಿ. ಡೆನ್ಸಿಟಿ ಅಂತ ಬಂದಾಗ, ಡೆನ್ಸಿಟಿ ಗೊತ್ತಲ್ಲ, ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಮಾಸ್ ಅಂದರೆ kg ಡಿವೈಡೆಡ್ ಬೈ m ಕ್ಯೂಬ್, ದಟ್ ಈಸ್ kg ಪರ್ m ಕ್ಯೂಬ್ ಅಂತ ನೋಡ್ತೀವಿ ನಾವು. ಮಾಸ್ ಡೆನ್ಸಿಟಿ ಇದೂ ಅಲ್ಲ. ಸೊ ರೈಟ್ ಆನ್ಸರ್ ಈಸ್ ಲೆಂತ್. ಆಂಗ್ಸ್ಟ್ರಾಮ್ ಅನ್ನೋದು 1 ಆಂಗ್ಸ್ಟ್ರಾಮ್ ಈಸ್ ಈಕ್ವಲ್ ಟು ಎಷ್ಟು? 10⁻⁻10 ಮೀಟ್ರ್. ಭಾಳ ಸಣ್ಣ ಡಿಸ್ಟೆನ್ಸು. ಲೈಟು ಸಾಮಾನ್ಯವಾಗಿ ತರಂಗಗಳ ಮುಖಾಂತರ ಚಲಿಸ್ತದೆ, ಬಟ್ ತರಂಗಗಳು ನಮ್ಮ ಕಣ್ಣಿಗೆ ಕಾಣಲ್ಲ. ಸೊ ಜನರಲಿ ಲೈಟ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ವೇವ್, ಬಟ್ ಜನರಲಿ ವಿ ಕೆನಾಟ್ ಸಿ ದ ವೇವ್ಸ್ ಬೈ ನೆಕ್ಡ್ ಐಸ್. ಸಾಮಾನ್ಯವಾಗಿ ನಾವು ಬರಿಗಣ್ಣಿಂದ ನೋಡೋಕ್ಕಾಗಲ್ಲ. ಇದನ್ನು ನಾವು ಟೆಲಿಸ್ಕೋಪಿಂದ ಅಥವಾ ನಾಟ್ ಎ ಟೆಲಿಸ್ಕೋಪ್, ಮೈಕ್ರೋಸ್ಕೋಪಿಂದ ಅಥವಾ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ಲಿಂದ, ಸ್ಪೆಕ್ಟ್ರೋಸ್ಕೋಪಿಂದ ನಾವೇನು ಮಾಡ್ಬೋದು? ನೋಡ್ಬೋದು. ಸೊ ಹಂಗಾಗಿ ಆಂಗ್ಸ್ಟ್ರಾಮ್ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಲೆಂತ್ಗೆ ಸಂಬಂಧಪಟ್ಟ ಒಂದು ಯೂನಿಟ್ ಅದು. ನೋಡ್ರಿ, ಆ್ಯನ್ ಏರೋಪ್ಲೇನ್ ಮೂವ್ಸ್ 400 ಮೀಟರ್ ಟುವರ್ಡ್ಸ್ ನಾರ್ತ್. ನೋಡಿ, ನೀವು ಇಲ್ಲಿ ನಿಂತ್ಕೊಂಡಿದ್ರೆ ಅಂತ ತಿಳ್ಕೊಳ್ಳಿ. ನಿಮ್ಮ ನಾರ್ತ್ ಎಲ್ಲಿ ಬರ್ತೈತೆ ರೀ?
ಈ ಕಡೆ ನಾರ್ತು, ಕೆಳಗಡೆ ಸೌತು, ಈ ಕಡೆ ಈಸ್ಟು ವೆಸ್ಟ್ ಅಂತ ನೋಡ್ತೀವಿ. ಇಲ್ಲಿ ನಿಂತ ಜಾಗದಿಂದ ಒಂದು ಏರೋಪ್ಲೇನ್ ಎಷ್ಟು ಹೋಗ್ತಂತ 400 ಮೀಟರ್ ನಾರ್ತ್ಗೆ ಹೋಗ್ತಂತ, ನಾರ್ತ್. ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ 400 ಮೀಟರ್ ಹೋಯಿತು ಅಂತ ಅರ್ಥ. ಆಮೇಲೆ 300 ಮೀಟರ್ ಟುವರ್ಡ್ಸ್ ವೆಸ್ಟ್. ಇಲ್ಲಿದ್ದಾಗ ನಿಮ್ಮ ಈ ಕಡೆ ಬಂದಾಗ ಈಸ್ಟ್, ಈ ಕಡೆ ಬಂದಾಗ ವೆಸ್ಟ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಮೀಟರ್ ಬರ್ತತಿ? 300 ಮೀಟರ್ ಬರ್ತದಂತ ವೆಸ್ಟಿಗೆ. ಸರ್ ಏರೋಪ್ಲೇನ್ ಹಿಂಗೂ ಹೋಗ್ತತಿ ಏನಂತ ಕೇಳಬೇಡ್ರಿ, ಇಮ್ಯಾಜಿನೇಷನ್ ಕ್ವಶನ್ ಕೊಟ್ಟೆ, ಹೈಪೋಥೆಟಿಕಲ್ ಕ್ವಶನ್ ಇದು. ವೆಸ್ಟ್ ಆ್ಯಂಡ್ 1.2 ಕಿಲೋಮೀಟರ್ ವರ್ಟಿಕಲಿ ಅಪ್ವರ್ಡ್. ವರ್ಟಿಕಲಿ ನೋಡಿ, ವರ್ಟಿಕಲ್ ಅಂದರೆ ಹಿಂಗಿದ್ರೆ ವರ್ಟಿಕಲ್, ಹಿಂಗಿದ್ರೆ ಹಾರಿಜೆಂಟಲ್ ಅದಲ್ಲ. ಇದನ್ನು ಹಾರಿಜೆಂಟಲ್, ಇದನ್ನು ವರ್ಟಿಕಲ್ ಅಂತ ಕರಿತೀವಿ. ಅವ ಏನಂತನ ಹಿಂಗೆ 1.2 ಕಿಲೋಮೀಟರ್ ವರ್ಟಿಕಲಿ ಅಪ್ವರ್ಡ್, ಹಿಂಗೆ ಮೇಲಕ್ಕೆ ಹೋಗ್ತಂತ ಇಲ್ಲಿಂದ. ಅಂದರೆ ಈ ಕಡೆಯಿಂದ ಹಾರಿಜೆಂಟಲ್ ಮುಂದಕ್ಕೆ ಹೋಗಿಲ್ಲ, ಮೇಲಕ್ಕೆ ಹೋಗಿದೆ. ಎಷ್ಟು ಕಿಲೋಮೀಟರ್ ಹೋಗಿದೆ? 1.2 ಕಿಲೋಮೀಟರ್. ಇಲ್ಲಿ ಇದನ್ನು ಮೀಟ್ರ್ ಐತಲ್ಲ, ಇದನ್ನು ಮೀಟ್ರ್ ಐತಲ್ಲ, ನಾನು ಇದು ಮೀಟ್ರ್ ಕನ್ವರ್ಟ್ ಮಾಡ್ಕೊಂಡು 1.2 ಕಿಲೋಮೀಟರ್ ಇಸ್ ನಥಿಂಗ್ ಬಟ್ 1200 ಮೀಟರ್ಸ್. ಎಷ್ಟು? 1200 ಮೀಟರ್ಸ್. ಈಗೇನು ಕೇಳ್ತಾನ, ದೆನ್ ಫೈನ್ ದ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಇನಿಷಿಯಲ್ ಪೊಸಿಷನ್. ಹಂಗಾದ್ರೆ ಈ ಎಲ್ಲಿ ಹೋಗಿ ನಿಂತನಲ್ಲ ಅಲ್ಲಿಂದ ಈ ಇನಿಷಿಯಲ್ ಪೊಸಿಷನ್ಗೆ ಇರುವಂಥ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾದ ಅಂತ ಕೇಳ್ತಾನೆ. ಸರ್ ಇದನ್ನು ಫೈಂಡ್ ಔಟ್ ಮಾಡೋದಂತೂ ತುಂಬಾ ಕಷ್ಟ. ಯಾಕಂದರೆ ನಮಗೆ ಡೈರೆಕ್ಟಾಗಿ ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆದಂಗೆ ಅನಿಸ್ತಾ ಇದೆ, ಬಟ್ ಅದರ ವಾಸ್ತವಿಕ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲ ಇಲ್ಲಿ. ನೋಡಿ, ನಮ್ದು ಏನಾದರೂ ಈ ರೀತಿ ಒಂದು ಕ್ವಶನ್ ಇತ್ತು ಅಂತ ಹೇಳಿದ್ರೆ, ಏನು ರೈಟ್ ಆ್ಯಂಗಲ್ ಬೈ ಪೈಥಾಗೋರಸ್ ಥಿಯರಮ್ ಪ್ರಕಾರ ನಾವು ಹಿಂಗೊಂದು ಟ್ರಯಾಂಗಲ್ ಫಾರ್ಮೇಷನ್ ಆಗಿತ್ತು ಅಂತಂದ್ರೆ, ನನಗಿದು 300 ಕಿಲೋಮೀಟ್ರ್ ಇದನ್ನು ಗೊತ್ತೈತಿ, 1200 ಕಿಲೋಮೀಟ್ರ್ ಇದನ್ನು ಗೊತ್ತೈತಿ. ಅವಾಗ ಇವೆರಡು ಸ್ಕ್ವೇರ್ ಮಾಡಿದ್ರೆ ಇದರ ಡಿಸ್ಟೆನ್ಸ್ ನನಗೆ ಬರ್ತಾಯಿತ್ತು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು 300 ಇಲ್ಲಿಂದ ಇಲ್ಲಿಗೆ ಐತಿ, ಬಟ್ ಅದು ಮಿಡಲ್ ಲೈನ್ ಕಟ್ ಆಗಿದೆ. ಸೊ ಇದೇ ಪೈಥಾಗೋರಸ್ ಥಿಯರಮನ್ನು ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗ್ತತಿ. ಇದನ್ನು ಎ, ಇದನ್ನು ಬಿ, ಇದನ್ನು ಸಿ, ಇದನ್ನು ಡಿ ಅಂತ ನಾನು ಇಂಡಿಕೇಟ್ ಮಾಡ್ತೀನಿ. ಆವಾಗ ಪೈಥಾಗೋರಸ್ ಥಿಯರಮ್ ಪ್ರಕಾರ ಎ ಬಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ನಾವು ನೋಡ್ತೀವಿ. ಇದು ಇಮ್ಯಾಜಿನ್ ಇದನ್ನು ಏನು ಎ ಬಿ ಸಿ ಅಂತ ಕೊಟ್ಟಾಗ, ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅಂತ ನಾವು ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನಮ್ಮ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಅದನ್ನೇ ನಾವು ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಬೇಕಾಗ್ತತಿ. ದಟ್ ಈಸ್ ನಮ್ಗೆ ಟೋಟಲ್ ಏನು ಬೇಕು? ಎ ಡಿ ಬೇಕು. ಏನು? ಎ ಡಿ ಬೇಕು. ಎ ಡಿ, ಎಲಿಂದ ಡಿ ವರೆಗೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಅಂತ ಬೇಕು ನನಗೆ. ಅವಾಗ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ ಈ ರೀತಿ ಮಾಡ್ತೀವಿ. ಎ ಡಿ ಸ್ಕ್ವಯರ್ ಈಸ್ ಈಕ್ವಲ್ ಟು ನಮ್ಮ ಚಿತ್ರ ಹೆಂಗೆ ಬಂದೈತಪ್ಪ? ಈ ರೀತಿ ಬಂದೈತಿ. ಸೊ ಎ ಬಿ ಸಿ ಡಿ. ಸೊ ದಿಸ್ ಈಸ್ ಅರೌಂಡ್ 400 ಮೀಟರ್, ದಿಸ್ ಈಸ್ 300 ಮೀಟರ್ ಆ್ಯಂಡ್ ದಿಸ್ ಈಸ್ 1200 ಮೀಟರ್. So AD square is equal to first AB square plus BC square plus CD square. ಯಾವುದು? CD square. ಎಲ್ಲವನ್ನು ಸ್ಕ್ವೇರ್ ಮಾಡಬೇಕಷ್ಟೆ. ಇಲ್ಲಿ 400 ಸ್ಕ್ವೇರ್ ಪ್ಲಸ್ CB ಸ್ಕ್ವೇರ್ 300 ಸ್ಕ್ವೇರ್ ಪ್ಲಸ್ 1200 ಸ್ಕ್ವೇರ್. ಅರ್ಥ ಆಗ್ತದನಾ? ಎಸ್. ಸೊ 400 ಸ್ಕ್ವೇರ್ ಹೆಂಗೆ ಮಾಡ್ತಾರೆ? ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಫಸ್ಟ್ 4 ಸ್ಕ್ವೇರ್ ಮಾಡಿರಿ. 4 ಸ್ಕ್ವೇರ್ ಅಂದರೆ ಎಷ್ಟು? 16. ಆಮೇಲೆ ಸ್ಕ್ವೇರ್ ಮಾಡಬೇಕಾದ್ರೆ ಒಂದು ಝೀರೋಗೆ ಸ್ಕ್ವೇರ್ ಡಬಲ್ ಝೀರೋ ಆಗ್ತದೆ. ಇಲ್ಲಿ 1 ಝೀರೋಗೆ 2 ಝೀರೋಗಳು, ಇಲ್ಲಿ 1 ಸ್ಕ್ವೇರ್ ಇನ್ನೊಂದು ಝೀರೋಗೆ 2 ಝೀರೋಗಳು ಪ್ಲಸ್ 3 ಸ್ಕ್ವೇರ್ ಎಷ್ಟು? 9. ಇಲ್ಲಿ ಮುಂದೆ 2 ಝೀರೋ ಅದಾವಲ್ಲ, 1 ಝೀರೋ ಸ್ಕ್ವೇರ್ ಅಂದರೆ ಡಬಲ್ ಝೀರೋ, ಇನ್ನೊಂದು ಝೀರೋ ಸ್ಕ್ವೇರ್ ಅಂದರೆ ಮತ್ತು ಡಬಲ್ ಝೀರೋ ಪ್ಲಸ್ 12 ಸ್ಕ್ವೇರ್ ಎಷ್ಟು ಗೊತ್ತು ನಮಗೆ? 144. ಆಮೇಲೆ 2 ಝೀರೋ ಅದಲ್ಲ, ಇಲ್ಲ 1 ಝೀರೋಗೆ ಡಬಲ್ ಝೀರೋ, 1 ಝೀರೋಗೆ ಡಬಲ್ ಝೀರೋ. ಇಸ್ ದೊಡ್ಡ ನಂಬರ್ ಬಂತು. ಇದು ಯಾವುದು? ಎ ಡಿ ಸ್ಕ್ವೇರ್ ಅಂತ ನೋಡ್ತೀವಿ. ಬಟ್ ವಿ ನೀಡ್ ದ ಆನ್ಸರ್ ಓನ್ಲಿ ಎ ಡಿ. ನಮಗೆ ಸ್ಕ್ವೇರ್ ಬೇಕಾಗಿಲ್ಲ. ಅವಾಗ ನಾವು ಈ ಸ್ಕ್ವೇರ್ ತೆಗಿಬೇಕಾದ್ರೆ ಏನು ಮಾಡ್ಬೇಕು? ಇದಕ್ಕೆ ರೂಟ್ ಹಾಕಬೇಕಾಗ್ತತಿ. ಅವಾಗ ಎ ಡಿ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಅಂತ ಬರ್ತತಿ. ಇವೆಲ್ಲ ಅಂಡರ್ ರೂಟ್ ಆಫ್ 16 ಎಷ್ಟೈತೆ ನೋಡ್ರಿ ಅದು, ಪ್ಲಸ್ 9 ಆದಮೇಲೆ 100 ಪ್ಲಸ್ 144 ಆದಮೇಲೆ 0000. ಸೊ ಗೊತ್ತಾ ನಿಮಗೆ ಇದರ ರೂಟ್ ಹೆಂಗೆ ಫೈಂಡ್ ಔಟ್ ಮಾಡೋದಂತೇಳಿ? ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ನೋಡಿರಿ. 16 ಇದೆಷ್ಟೈತಿದೆ? ಸುಮಾರು ನಮಗೆ 1,60,000 ಐತಿ. ಇದರ ರೂಟ್ ಹೆಂಗೆ ತೆಗೆದ್ರಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಮಗೆ ಗೊತ್ತಲ್ಲ 16 ರೂಟ್ ಎಷ್ಟು. 16 ರೂಟ್ ಎಷ್ಟು ತಗೋತೀವಿ ನಾವು? ಅಂಡ್ ಸ್ಕ್ವೇರ್ ರೂಟ್ ಆಫ್ 16 ಈಸ್ ಈಕ್ವಲ್ ಟು ಎಷ್ಟು ಆಗ್ತದೆ ಗೊತ್ತಾ ನಿಮಗೆ? ಸ್ಕ್ವೇರ್ ರೂಟ್ ಆಫ್ 16 ಗೊತ್ತು ನಿಮಗೆ? 4. ಎಷ್ಟು? 4 ಅಂದರೆ ಎಷ್ಟಾಯಿತು?
ಮತ್ತು ಸ್ಕ್ವೇರ್ ರೂಟ್ ಡಬಲ್ ಜೀರೋಗೆ 1 0, ಡಬಲ್ ಜೀರೋಗೆ ಎಷ್ಟು 1 0 ಅಂತ ನಾವು ನೋಡ್ತೀವಿ. ನೋಡಿ ಇಲ್ಲಿ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಇಲ್ಲಿ ನಾನು ಸ್ವಲ್ಪ ಎಲ್ಲೋ ಮಾಡ್ಕೊಂಡಿದ್ದೆ. ಎಸ್, ಈಗ ಇವೆಲ್ಲವನ್ನು ನಾವೇನು ಮಾಡಬೇಕು, ಇಲ್ಲಿ ಪ್ಲಸ್ ಮಾಡಿ, ಏನು ಪ್ಲಸ್ ಮಾಡಿ. ಸೊ 16 144 ಪ್ಲಸ್ 9 ಪ್ಲಸ್ 16 ಎಲ್ಲ ಸೇರಿ ಎಷ್ಟಾಯ್ತು ನೋಡ್ರಿ. ಸೊ 10 ಪ್ಲಸ್ 19 ಕ್ಯಾರಿ 1, ಸೊ 1 ಪ್ಲಸ್ 4 6 and 1 169. ಸೊ ಇವೆಲ್ಲ ಸೇರಿಬಿಟ್ರೆ 16 ಪ್ಲಸ್ 9 ಪ್ಲಸ್ 144 ಸೇರಿಬಿಟ್ರೆ 169 ಆಯಿತು. ಮುಖ್ಯದಂತೆ ಎಲ್ಲ ಕಡೆ 4 zeros ಅದಾವೆ, 4 0 ನೀವು ಇಲ್ಲಿ ಆ್ಯಡ್ ಮಾಡಿಕೊಳ್ಳಿ. ಸೊ ಎ ಡಿ ಈಸ್ ಈಕ್ವಲ್ ಟು ಎಷ್ಟು ಬಂದು ನನಗೆ 1,69,000 ಅಂತ ಬಂದು 1,69,000 ಅಂತ ಬಂತು ಅಂಡರ್ ರೂಟು. ಇದನ್ನು ನಾವು ರೂಟಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಜಸ್ಟ್ 169 ರೂಟ್ ನೀವು ತೊಗೊಂಡ್ಬಿಟ್ರೆ ಸಾಕು. 169 ರೂಟ್ ಅಂದರೆ ಎಷ್ಟಾಗ್ತದೆ ನನಗೆ, ಅಂಡರ್ ರೂಟ್ ಆಫ್ 169 ಈಸ್ ಈಕ್ವಲ್ ಟು 13. 2 0ಗೆ 1 0 ಅಂಡರ್ ರೂಟ್ ಆಗ್ತತಿ, 2 0ಗೆ 1 0 ಅಂಡರ್ ರೂಟ್ ಆಗ್ತತಿ. ಸೊ ಇಲ್ಲಿ ನಮಗೆ ಎ ಬಿ ಈಸ್ ಈಕ್ವಲ್ ಟು 1300 ಅಂತ ಬಂತು. 1300 ನಾವು ಕನ್ವರ್ಟ್ ಮಾಡ್ಕೊಂಡಿದ್ದರೊಳಗಡೆ ಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಂಡಿವಿ. ಬಟ್ ನಮಗೆ ಆಪ್ಷನಲ್ಲಿ ಮೀಟ್ರಲ್ಲಿಲ್ಲ. ಆಪ್ಷನಲ್ ಮೀಟ್ರಲ್ಲಿ ಹೆಂಗಿದೆ, ಕಿಲೋಮೀಟ್ರಲ್ಲಿದೆ. ಸೊ 1300 ಅನ್ನು ನಾನು ಕಿಲೋಮೀಟ್ರ್ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ 1.3 ಕಿಲೋಮೀಟರ್ ಅಂತ ಆಗ್ತದೆ. ಎಷ್ಟು 1.3 ಕಿಲೋಮೀಟರ್. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ಸ್ ಇವೆಲ್ಲ, ಯಾಕಂದರೆ ನಂಬರ್ ದೊಡ್ಡದಾದಷ್ಟು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಆಗೋಕ್ಕೆ ಶುರು ಆಗ್ತೈತಿ. ಹಾಗಾಗಿ ನಾವು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈ ಆನ್ಸರನ್ನು ಪಡಿಬೇಕಾಗ್ತದೆ ನೋಡ್ರಿ. ಪ್ರತಿಯೊಂದು ಕ್ವಶನ್ ಡಿಫ್ರೆಂಟ್ ಟಾಸ್ಕೆ. ಆಸ್ ಎಜುಕೇಟರ್ ಆಗಿ ನಾವು ಇದರ ಮೇಲೆ ವರ್ಕ್ ಮಾಡಬೇಕಾಗ್ತದೆ. ವರ್ಕ್ ಮಾಡಿ ನಿಮಗೆ ಈಸಿಯೆಸ್ಟ್ ಮೆಥಡಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಅಷ್ಟೇ. ನೋಡಿಲ್ಲಿ, ಅ ಬಾಡಿ ಆಫ್ ಮಾಸ್ m collides against a wall with the velocity v. Mass capital M ಇದೆ, v small v ಇದೆ, and rebounds with the same speed. Then the change of momentum is ಅಂತ ಕೇಳ್ತಾನೆ. ಏನಂತ ನೀವು ಒಂದು ಬಾಡಿ, ಏನೋ ಒಂದು ಕಲ್ಲು, ಒಂದು ಬಾಲ್ ಏನಿದೆ ಅಂತ ತಿಳ್ಕೊಡ್ರಿ. ಇದರ ಮಾಸ್ m ಇದೆ ಅಂತೆ, ಇದು ಮುಂದಕ್ಕೆ ಹೋಗ್ತಾ ಇದಂತೆ. ಯಾವುದೋ ಒಂದು ಕೊಲೈಡ್ಸ್ ಅಗನೆಸ್ಟ್ ಎ ವಾಲ್, ಇಲ್ಲೊಂದು ಗೋಡೆ ಇದೆ ಅಂತ ತಿಳ್ಕೊಳ್ಳಿ. ಒಂದು ಗೋಡೆ ಇದೆ ಮುಂದಕ್ಕೆ, ಈ ಗೋಡೆಗೆ ಬಡಿದು ಮತ್ತು ಆ ಬಾಲ್ ಅನ್ನೋದು ಹಿಂದಕ್ಕೆ ವಾಪಸ್ ಬರ್ತಾ ಇದಂತೆ. ಬರುವಂಥ ವೇಗವನ್ನು ವಿ ಅಂತ ಕೊಟ್ಟಾನೆ. ಸೊ ಮಾಸ್ ಏನಾಗಿದೆ, ಕ್ಯಾಪಿಟಲ್ ಎಮ್ ಇದೆ, ಹೋಗುವಂಥ ಸ್ಪೀಡು ಏನು ವಿ ಇದೆ, ಮತ್ತು ಬರುವಂಥ ಮಾಸು ಎಮ್ ಎ. ಬಟ್ ಬರುವಂಥ ಸ್ಪೀಡ್ ಏನಾಗ್ತದೆ ಸ್ವಲ್ಪ ನಾವಿಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈ ಕಡೆ ನೋಡ್ಬೇಕು ಎಲ್ಲರೂ ಕರೆಕ್ಟಾಗಿ ನೋಡಿ. ನಮಗೆ ಫಸ್ಟ್ ಆಫ್ ಆಲ್ ಮೂಮೆಂಟಮ್ ಫಾರ್ಮುಲಾ ಗೊತ್ತಿರಲಿ. ಡೂ ಯು ನೋ ದ ಫಾರ್ಮುಲಾ ಆಫ್ ಮೂಮೆಂಟಮನ್ನು ಪಿಲಿಂದ ಇಂಡಿಕೇಟ್ ಮಾಡ್ತೀವಿ. ಪಿ ಈಸ್ ಈಕ್ವಲ್ ಟು ಎಮ್ ಇಂಟು ವಿ ಅಂತಿದೆ. ಬಟ್ ನಮ್ಮ ಕ್ವಶನ್ದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಎಮ್ ಅನ್ನೋದು ಕ್ಯಾಪಿಟಲ್ ಎಮ್ ಇದೆ ಅಂತ ಕೊಡ್ತಾನೆ. ಕ್ಯಾಪಿಟಲ್ ಎಮ್ ಇಂಟು ಹೋಗುವಂಥ ಸ್ಪೀಡ್ ಯಾವುದು ವಿ, ದಟ್ ಈಸ್ ಎಮ್ ಇಂಟು ವಿ. ಸೊ ಮೂಮೆಂಟಮ್ ಈಸ್ ಈಕ್ವಲ್ ಟು ಎಮ್ ಇಂಟು ವಿ. ಇದು ಯಾವುದಾದ್ರೆ ಇನಿಷಿಯಲ್, ಪ್ರಾರಂಭದಲ್ಲಿರುವಂಥ ಮೂಮೆಂಟಮ್. ಹಾಗಾಗಿ ನಾನು ಇದನ್ನು ಪಿ ಐ ಅಂತ ತಗೋತೀನಿ. ನನಗೇನು ಬಂತು ಆನ್ಸರು, ಪಿ ಐ ಇನಿಷಿಯಲ್ ಮೂಮೆಂಟಮ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ವಿ ಅಂತ ನನಗೆ ಆನ್ಸರ್ ಬಂತು. ಇದು ಹೋಗೋದಷ್ಟಾಯ್ತಪ್ಪ. ಅದೇನಾಗ್ತಂತ, ಬಾಲು ಗೋಡಿಗೆ ಬಡ್ದು ತಿರ್ಗಾ ವಾಪಸ್ ಹಿಂದಕ್ಕೆ ಬರ್ತದಂತ. ಹಿಂದಕ್ಕೆ ಬರಬೇಕಾದ್ರೆ ಯಾವಾಗಲೂ ಒಂದು ವಸ್ತು ರಿಫ್ಲೆಕ್ಟಾಗಿ ಹಿಂದಕ್ಕೆ ಬರಬೇಕಾದ್ರೆ ನಾವು ಮೂಮೆಂಟ್ ಪ್ರಕಾರ, ಕೈನೆಟಿಕ್ಸ್ ಪ್ರಕಾರ ನಾವು ಎನರ್ಜಿಯನ್ನು, ದಟ್ ಈಸ್ ವೆಲಾಸಿಟಿಯನ್ನು ನೆಗೆಟಿವ್ ಅಂತ ತಗೋತೀವಿ. ಹೋಗೋದು ಪಾಸಿಟಿವ್, ಬರೋದು ನೆಗೆಟಿವ್ ಅಂತ ತಗೋತೀವಿ. ಹಾಗಾಗಿ ಮಾಸ್ ಸೇಮೇ ಇದೆ, ಅದೇ ಬಾಲ್ ಬರ್ತಾ ಇದೆ, ಅದೇ ಬಾಲ್ ವಾಪಸ್ ಬರ್ತಾ ಇದೆ. ಬಟ್ ಆದರೆ ಆ ಸ್ಪೀಡ್ ಮಾತ್ರ ನೆಗೆಟಿವ್ ವಿ ಅಂತ ನಾವಿಲ್ಲಿ ತೊಗೋಬೇಕಾಗ್ತತಿ. ಹಾಗಾಗಿ ಇದು ಇನಿಷಿಯಲ್ ಆಯಿತು. ಫೈನಲ್ ಮೂಮೆಂಟಮನ್ನು ನೋಡೋಣ. ದಟ್ ಈಸ್ ಮೂಮೆಂಟಮ್ ಆಫ್ ಫೈನಲ್ ಮೂಮೆಂಟಮ್ ಈಸ್ ಈಕ್ವಲ್ ಟು ಮಾಸ್ ಸೇಮ್ ಇದೆ, ಆದರೆ ವೆಲಾಸಿಟಿ ಮಾತ್ರ ನೆಗೆಟಿವ್ ವಿ ಅಂತ ಬರ್ತತಿ. ಆವಾಗ ನನಗೆ ಫೈನಲ್ ಮೂಮೆಂಟಮ್ ಈಸ್ ಈಕ್ವಲ್ ಟು ಏನಾಗ್ತದೆ, ಆವಾಗ ನನಗೆ ಎಮ್ ಇಂಟು ಮೈನಸ್ ವಿ ಅಂತ ಬಂದಾಗ ಮೈನಸ್ ಎಮ್ ವಿ ಅಂತ ಆಗ್ತತಿ. ಏನು, ಮೈನಸ್ ಎಮ್ ವಿ.
ನಮಗೆ ಕ್ವಶನ್ ಏನು ಕೇಳ್ತಾನೆ ಅಂತಂದರೆ ಚೇಂಜ್ ಇನ್ ಮೂಮೆಂಟಮ್ ಅಂತ ಕೇಳಿದ್ದಾನೆ. ಏನು ಚೇಂಜ್ ಇನ್ ನಾವೇನು ಮಾಡಬೇಕಂದ್ರೆ ಇನಿಷಿಯಲ್ ಒಳಗಿಂದ ಫೈನಲನ್ನು ನಾವು ಮೈನಸ್ ಮಾಡಬೇಕು. ಇನಿಷಿಯಲ್ ಮೂಮೆಂಟಮಲ್ಲಿ ಫೈನಲ್ ಮೂಮೆಂಟನ್ನು ಮೈನಸ್ ಮಾಡಬೇಕಾಗ್ತತಿ. ಆವಾಗ ಚೇಂಜ್ ಇನ್ ಮೂಮೆಂಟಮ್ ಈಸ್ ಈಕ್ವಲ್ ಟು ಇನಿಷಿಯಲ್ ಮೂಮೆಂಟಮ್ ಮೈನಸ್ ಫೈನಲ್ ಮೂಮೆಂಟಮ್ ಅಂತ ನಾವು ಮಾಡಬೇಕಾಗ್ತತಿ. ಇನಿಷಿಯಲ್ ಮೂಮೆಂಟಮ್ ಎಷ್ಟು ಬಂತಪ್ಪ? ಎಮ್ ಇಂಟು ವಿ. ಫೈನಲ್ ಮೂಮೆಂಟ್ ಎಷ್ಟು ಬಂತು? ಮೈನಸ್ ಎಮ್ ಇಂಟು ವಿ ಅಂತ ಬಂತು. ಫೈನಲ್ ನೋಡಿ, ಇಲ್ಲಿ ಮೈನಸ್ ಬಂತಾನೆ, ಇಲ್ಲಿ ಮೈನಸ್ ಬಂತಾನೆ ಇಲ್ಲಿ, ಯಾಕಂದರೆ ಎಮ್ ಇಂಟು ವಿ ಅಂತ ಬಂದಾಗ ಮೈನಸ್ ಎಮ್ ವಿ ಮೈನಸ್ ಮಾಡ್ಕೊಂಡ ಮೈನಸ್ ಅಂತ ಬಂತು. ಹಾಗಾಗಿ ನಮಗೆ ಟೋಟಲ್ ಏನಾಗ್ತದೆ ಈಗ ಅವಾಗ ಎಮ್ ಇಂಟು ವಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎಮ್ ವಿ. ಅವಾಗ 1 ಎಮ್ ವಿ ಪ್ಲಸ್ 1 ಎಮ್ ವಿ ಈಸ್ ಈಕ್ವಲ್ ಟು 2 ಎಮ್ ವಿ ಅನ್ನೋದು ಸರಿಯಾದ ಉತ್ತರ. ಸೊ ಚೇಂಜ್ ಇನ್ ಮೂಮೆಂಟಮ್ ಈಸ್ ಈಕ್ವಲ್ ಟು 2 ಎಮ್ ವಿ. ಸೊ 2 ಎಮ್ ವಿ ಅನ್ನೋದು ಸರಿಯಾಗಿರುವಂಥ ಉತ್ತರ. ನೋಡಿ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತೀವಿ ಅಂದ್ರೆ ಹೋಗೋದು ಪಾಸಿಟಿವ್, ಬರೋದು ನೆಗೆಟಿವ್, ಎರಡು ಕಡೆ ಮಾಸ್ ಸೇಮ್ ಇದೆ, ಬಟ್ ವೆಲಾಸಿಟಿ ಮಾತ್ರ ಹೋಗಬೇಕಾದ್ರೆ ಪಾಸಿಟಿವ್ ವೆಲಾಸಿಟಿ ಇರ್ತದೆ, ಬೌನ್ಸ್ ಬ್ಯಾಕ್ ಆಗಿ ಬರಬೇಕಾದ್ರೆ ನೆಗೆಟಿವ್ ವೆಲಾಸಿಟಿ ಇರ್ತದೆ. ಅವಾಗ ಚೇಂಜ್ ಇನ್ ಮೂಮೆಂಟಮ್ ಕೇಳಿದಾಗ ಚೇಂಜ್ ಇನ್ ಮೂಮೆಂಟಮ್ ಈಸ್ ಈಕ್ವಲ್ ಟು ಇನಿಷಿಯಲ್ ಮೂಮೆಂಟಮ್ ಮೈನಸ್ ಫೈನಲ್ ಮೂಮೆಂಟಮ್ ಅಂತ ನೋಡಿಕೊಂಡು ಹೋಗೋದು ಇನಿಷಿಯಲ್, ಬರೋದು ಫೈನಲ್, ಅವಾಗ ಎರಡನ್ನು ನಾವು ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ನಮಗೆ ಫೈನಲ್ ಆನ್ಸರ್ ಸಿಗ್ತದೆ. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ಕೊಂಡ್ಬಿಟ್ಟು ಮೂಮೆಂಟಮ್ ಈಸ್ ಈಕ್ವಲ್ ಟು 2 ಎಮ್ ವಿ ಅಂತ ನಾವಿಲ್ಲಿ ಮಾಡ್ಕೋಬೇಕು. ಸೊ ಅವರ್ ರೈಟ್ ಆನ್ಸರ್ ಈಸ್ 2 ಎಮ್ ವಿ ಅನ್ನೋದು ರೈಟ್ ಆನ್ಸರ್. ದ ಸಿಂಬಲ್ ಆಫ್ ಡಿರೈವ್ಡ್ ಯೂನಿಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಅಂತ ಕೊಡ್ತಾನೆ. ಸೊ ಮೋಲ್ ಬಗ್ಗೆ ಅಂತೂ ತುಂಬ ಕ್ವಶನ್ ಬರ್ತವೆ. ಮೋಲ್ ಅನ್ನೋ ಕಾನ್ಸೆಪ್ಟ್ ಏನು ಅಂತಂದರೆ ಕಾರ್ಬನ್ 12ಗೆ ಕಂಪ್ಯಾರಿಸನ್ ಮಾಡಿದ್ದು ಲಾಸ್ಟ್ 2022 ನಾನು ಸಾಲ್ವ್ ಮಾಡಬೇಕಾದ್ರೆ ಸಹಿತ 11 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡಲ್ಲಿ ಎಷ್ಟು ಮೋಲ್ಸ್ ಇದು ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ ಇತ್ತು, ಅಲ್ಲಿ ಸಹಿತ ನಾನು ಸಾಲ್ವ್ ಮಾಡ್ಕೊಟ್ಟಿನಿ. ನೋಡ್ರಿ ಮೋಲ್ದು ಒಂದು ಯೂನಿಟ್ ಏನು ಅಂತ ಕೇಳ್ತಾನೆ. ಸೊ 1 ಮೋಲ್ ಈಸ್ ಈಕ್ವಲ್ ಟು ದಟ್ ಈಸ್ ಮೋಲಾರ್ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ನೋಡ್ತೀವಿ. ಏನು ಮೋಲ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ನೋಡ್ತೀವಿ. ಆವಾಗ ನೋಡ್ರಿ ಮೋಲ್ ಡಿವೈಡೆಡ್ ಬೈ 1 ಅಥವಾ 1 ಮೋಲ್ ಈಸ್ ಈಕ್ವಲ್ ಟು ಏನಾಗ್ತದೆ ಅಂತಂದರೆ ಮೋಲನ್ನು ನಾವು ಮೋಲ್ ಅಂತಲೇ ಕರಿತೀವಿ. ದಟ್ ಈಸ್ ಇಲ್ಲಿ ಮೋಲನ್ನು ಎಲ್ ಇ ಅಂತ ಬರ್ತದೆ, ಬಟ್ ಇಲ್ಲಿ ಎಲ್ ಇ ಬರಲ್ಲ, ಓನ್ಲಿ ಎಲ್ ಡಿವೈಡೆಡ್ ಬೈ ವಾಲ್ಯೂಮನ್ನು ನಾವೇಂತ ಕರಿತೀವಿ ಎಮ್ ಕ್ಯೂಬಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಆವಾಗ ನಮಗೆ ಮೋಲ್ ಡಿವೈಡೆಡ್ ಬೈ ಎಮ್ ಕ್ಯೂಬ್ ಅಂತ ಆನ್ಸರ್ ಬರ್ತದೆ. ಬಟ್ ಅದರಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಸೆಂಟಿಮೀಟ್ರ್ ಕ್ಯೂಬ್ ಇದೆ, ಇಲ್ಲಿ ಮೀಟ್ರ್ ಕ್ಯೂಬ್ ಇದೆ, ಇಲ್ಲಿ ಮೀಟ್ರ್ ಕ್ಯೂಬ್ ಇದೆ, ಬಟ್ ಅದರ ಮೀಟ್ರ್ ಕ್ಯೂಬ್ 1 ಬರಲ್ಲ, ಇದಂತೂ ಕೆ ಜಿಯಲ್ಲಿ ಬರಲ್ಲ, ಆನ್ಸರ್ ರಾಂಗ್ ಆಗ್ತದೆ. ಈ ಮೂರಲ್ಲಿ ಸೆಂಟಿಮೀಟ್ರ್ ಕ್ಯೂಬಲ್ಲಿ ಮೆಜರ್ಮೆಂಟ್ ಮಾಡಲ್ಲ, ಮೀಟ್ರ್ ಕ್ಯೂಬಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಇವೆರಡು ಆಪ್ಷನ್ ನೋಡ್ರಿ, ಎರಡು ಸೇಮ್ ಕಾಣ್ತದಾವೆ, ಬಟ್ ಒಂದು ಅಲ್ಫಾಬೆಟ್ ಡಿಫ್ರೆಂಟ್ ಇದೆ. ಮೋಲ್ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಮುಂದಿನ ಇ ಅನ್ನು ನಾವು ಬರೀಬಾರ್ದು, ಎಕ್ಸ್ಪ್ರೆಸ್ ಮಾಡಬಾರ್ದು, ಓನ್ಲಿ ಎಮ್ ಒ ಎಲ್ ಅಷ್ಟೇ ಬರಿಬೇಕು ನಾವು. ಸೊ ಹಂಗಾಗಿ ಮೋಲ್ ಅನ್ನೋದು ನಾವು ಕೇವಲ ಎಮ್ ಒ ಎಲ್ ಅಷ್ಟೇ. ಎಮ್ ಒ ಎಲ್ ಇ ಯಾವಾಗ ಅಂತಂದ್ರೆ ಅದು ಡೆಫಿನೇಷನ್ ಇದ್ದಾಗ ಮೋಲ್ ಅಂತ ಕರಿತೀವಿ, ಬಟ್ ಅದರ ಯೂನಿಟ್ ಕನ್ವರ್ಟ್ ಮಾಡಬೇಕಾದ್ರೆ ಈಗ ಬರೋಂಗಿಲ್ಲ, ನಾವು ಓನ್ಲಿ ಮೋಲ್ ಅಂತ ಬರಿತೀವಿ. ಅವಾಗ ಡಿವೈಡೆಡ್ ಬೈ ಎಮ್ ಕ್ಯೂಬ್ ಇದೆ, ಬಟ್ ಅಲ್ಲಿ ನಮಗೆ ಡಿವೈಡೆಡ್ ಬೈ ಕೊಟ್ಟಿಲ್ಲ. ಇದನ್ನು ನಾನು ಮ್ಯಾಲೆ ಕಳಿಸ್ಬೇಕಾದ್ರೆ ಏನಾಗ್ತದೆ, ಪವರು ರೆಸಿಪ್ರೋಕಲ್ ಆಗ್ತತಿ. ದಟ್ ಈಸ್ ಮೋಲ್ ಇಂಟು 10 ಟು ದ ಪವರ್ ದಟ್ ಈಸ್ ಎಮ್ ಕ್ಯೂಬ್ ಅಂತ ಬಂದಾಗ -3 ಕ್ಯೂಬ್ ಅಂತ ಆಗ್ತತಿ. ಸೊ ರೈಟ್ ಆನ್ಸರ್ ಈಸ್ ಮೋಲ್ ಎಮ್ ಕ್ಯೂಬ್ ಎಮ್ ಟು ದ ಪವರ್ -3 ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ನೋಡಿರಿ ಆಪ್ಷನ್ 2ಗೆ ಆಪ್ಷನ್ 4ಗೆ ಏನು ಕನ್ಫ್ಯೂಷನ್ ಇದೆ ಅಂತಂದರೆ ಮೋಲನ್ನು ನಾವು ಎಮ್ ಒ ಎಲ್ ಇ ಅಂತ ಬರೆಯಲ್ಲ, ಎಮ್ ಒ ಎಲ್ ಅಂತ ಬರಿತೀವಿ. ಯೂನಿಟ್ ಬರಬೇಕಾದ್ರೆ ಇ ಅನ್ನು ನಾವು ಬರೆಯಂಗಿಲ್ಲ. ಎರಡು ಸೇಮ್ ಅನಿಸ್ತದೆ, ಸಡನ್ನಾಗಿ 2 ಆನ್ಸರ್ ಹಾಕುವಂಥ ಸಾಧ್ಯತೆ ಇದೆ. ಬಟ್ ಇಲ್ಲಿ ಮೈನಸ್ ಯಾಕೆ ಮಾಡಿದೀವಿ ಸರ್ ಅಂತಂದರೆ ವಾಸ್ತವವಾಗಿ ಡಿವೈಡಲ್ಲಿ ಬರಬೇಕದು, ಬಟ್ ಇಲ್ಲಿ ನಮಗೆ ಡಿವೈಡಲ್ಲಿ ಕೊಟ್ಟಿಲ್ಲ. ಯಾವಾಗಲೂ ಡಿವೈಡಲ್ಲಿ ರೆಸಿಪ್ರೋಕಲ್ ಮೇಲೆ ತೊಗೊಂಡಾಗ ಅದರ ಎಕ್ಸ್ಪೋನೆಂಟ್ ಅನ್ನೋದು ನೆಗೆಟಿವಲ್ಲಿ ಆಗ್ತದೆ. ಕಾಮನ್ ಇವೆಲ್ಲ ಮ್ಯಾಥಮೆಟಿಕ್ಸಲ್ಲಿ ಮಾಡಿರ್ತೀರಿ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ದ ಮ್ಯಾಥಮೆಟಿಕಲ್ ರಿಪ್ರೆಸೆಂಟೇಷನ್ ಆಫ್ ರಿಪೀಟೆಡ್ ಕ್ವಶನ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಎಮ್ ಇಂಟು ವಿ ಎಕ್ಸ್ಪ್ಲೇನ್ಸ್. ಎದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಂದ್ರೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತತಿ. ಡಿ ಬ್ರಾಗ್ಲಿ ವೇವ್ ಲೆಂತ್ ಅನ್ನೋದು ಡ್ಯುವೆಲ್ ನೇಚರ್ ಆಫ್ ಲೈಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತದೆ. ಡ್ಯುವೆಲ್ ನೇಚರ್ ಆಫ್ ಎಲೆಕ್ಟ್ರಾನ್, ಸಾಮಾನ್ಯವಾಗಿ ಬೆಳಕು ಮಾಧ್ಯಮದಲ್ಲಿ ಚಲಿಸಬೇಕಾದ್ರೆ ಅಲೆಗಳ ರೂಪದಲ್ಲಿ, ನಿರ್ವಾತದಲ್ಲಿ ಚಲಿಸಬೇಕಾದ್ರೆ ಕಣಗಳ ರೂಪದಲ್ಲಿ ಚಲಿಸ್ತದೆ. ಅದನ್ನು ನಾವು ಡಿ ಬ್ರಾಗ್ಲಿ ವೇವ್ ಲೆಂತ್, ಸುಮಾರು ವಿಜ್ಞಾನಿಗಳ ಬಗ್ಗೆ ಇದ್ರ ಬಗ್ಗೆ ಎಕ್ಸ್ಪ್ರೆಷನ್ ಕೊಡ್ತಾನೆ. ಸೊ ಇದ್ರ ಬಗ್ಗೆ ಫೋಟೋ ಎಲೆಕ್ಟ್ರಿಕ್ ಫಂಕ್ಷನ್ ಅಲ್ಲ, ವೇವ್ ಲೆಂತ್ ಆಫ್ ಸೌಂಡ್ ವೇವ್ ಅಲ್ಲ, ಮಾಸ್ ಡಿಫೆಕ್ಟ್ ಇನ್ ದ ನ್ಯೂಕ್ಲಿಯಸ್ ಅಲ್ಲ. ಸೊ ಡ್ಯುವೆಲ್ ನೇಚರ್ ಆಫ್ ಲೈಟ್,
ಬೆಳಕಿನ ದ್ವಂದ್ವ ಸ್ವಭಾವ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಯಾವುದಂದ್ರೆ ಡಿ ಬ್ರಾಗ್ಲಿ ವೇವ್. ಇಲ್ಲಿ ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್ ನೋಡ್ತೀವಿ, ಎಚ್ ಅಂದ್ರೆ ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್, ಯಾರು ಕಾನ್ಸ್ಟಂಟು ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್, ಎಮ್ ಅಂದ್ರೆ ಮಾಸ್ ಆಫ್ ದ ಎಲೆಕ್ಟ್ರಾನ್, ವಿ ಅಂದರೆ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ನೋಡ್ತೀವಿ. ಇದನ್ನು ನಾವು ಡಿ ಬ್ರಾಗ್ಲಿ ವೇವ್ ಲೆಂತ್ ಕೊಟ್ಟಿರ್ತಾನೆ. ಸೊ ಡ್ಯುಯಲ್ ನೇಚರ್ ಆಫ್ ಎಲೆಕ್ಟ್ರಾನ್ ಅನ್ನೋದು ಸರಿಯಾಗಿರುವಂಥ ಉತ್ತರ. So magnitude of covalent character in a ionic bond depends upon the polarizing power. ಹೌದು, polarizing power ಮೇಲೆನೆ ಮ್ಯಾಗ್ನಿಟ್ಯೂಡ್ ಡಿಪೆಂಡ್ ಆಗಿದೆ, ಕರೆಕ್ಟ್. ಸೊ ನೆಕ್ಸ್ಟ್, ಲೋವರ್ ದ ಪೊಲರೈಸಿಂಗ್ ಪವರ್ ಮೋರ್ ವಿಲ್ ಬಿ ದ ಕೋವಲೆಂಟ್ ಕ್ಯಾರೆಕ್ಟರ್. ಅಲ್ಲ, ಇದು ಉಲ್ಟಾಗಿದೆ. ಯಾವಾಗಲೂ ಪೊಲರೈಸಿಂಗ್ ಪವರ್ ಮತ್ತು ಕೋವಲೆಂಟ್ ಏನಿದಾವೆ ಇವೆರಡು ಸಾಮಾನ್ಯವಾಗಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರ್ತವೆ. ಲೋವರ್ ದ ಪೊಲರೈಸಿಂಗ್ ಪವರ್ ಅಲ್ಲ, ಹೈಯರ್ ದ ಪೊಲರೈಸಿಂಗ್ ಪವರ್ ವಿಲ್ ಹ್ಯಾವ್ ಏನು ಮೋರ್ ವಿಲ್ ಬಿ ದ ಕೋವಲೆಂಟ್ ಕ್ಯಾರೆಕ್ಟರ್. ಕೋವಲೆಂಟ್ ಕ್ಯಾರೆಕ್ಟರ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಹೈಯರ್ ಇದ್ದಷ್ಟು ಜಾಸ್ತಿ ಆಗ್ತದೆ, ಲೋವರ್ ಪೊಲರೈಸಿಂಗ್ ಪವರ್ ಇದ್ದಷ್ಟು ಕೋವಲೆಂಟ್ ಕ್ಯಾರೆಕ್ಟರ್ ಕಮ್ಮಿ ಆಗ್ತದೆ. ಬಟ್ ಇಲ್ಲಿ ಉಲ್ಟಾ ಕೊಡ್ತಾನೆ. ಸೊ ಸ್ಟೇಟ್ಮೆಂಟ್ ಎ ಮಾತ್ರ ಸರಿಯಾಗಿದೆ, ಸ್ಟೇಟ್ಮೆಂಟ್ ಬಿ ಅನ್ನೋದು ರಾಂಗ್ ಆಗಿದೆ. ಹಾಗೆ ನೋಡ್ತೀವಿ, 1 and 2 ಆರ್ ಕರೆಕ್ಟ್, 2 ಈಸ್ ಇಲ್ಲ. 1 and 2 ಆರ್ ಕರೆಕ್ಟ್ ಇಲ್ಲ. 1 ಈಸ್ ಕರೆಕ್ಟ್ ಬಟ್ 2 ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಹೌದು, 1 ಈಸ್ ಕರೆಕ್ಟ್, 2 ಈಸ್ ಅನ್ನೋದು ಇನ್ಕರೆಕ್ಟ್. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಮೋಸ್ಟ್ ಎಸಿಡಿಕ್ ಕಂಪೌಂಡ್ ಅಮಾಂಗ್ ದ ಫಾಲೋಯಿಂಗ್. ಇದನ್ನು ನೋಡ್ರಿ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಸುಮಾರು TET ಮತ್ತು GPSTR ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ತಾನೆ. ಏನು ಸರ್ ಎಸಿಡಿಕ್ ಕಂಪೌಂಡು ಹೆಂಗೆ ನಾವು ಲೆಕ್ಕ ಮಾಡ್ಕೋಬೇಕಂತಂದರೆ, ನೋಡ್ರಿ ಎಸಿಡಿಕ್ ಕಂಪೌಂಡ್ ಲೆಕ್ಕ ಮಾಡೋದು ಹೆಂಗೆ ಅಂತಂದರೆ ಆಕ್ಸಿಡೇಷನ್ ಸ್ಟೇಟ್ ಮೇಲೆ ಲೆಕ್ಕ ಮಾಡ್ತೀವಿ. ಏನು ಸರ್ ಆಕ್ಸಿಡೇಷನ್ ಸ್ಟೇಟ್ ಅಂದರೆ, ನೋಡಿರ ನೀವು ಈ ರೀತಿ Fe ಅಂತ ಬಂದ ಮೇಲೆ ಮೇಲ್ಗಡೆ ಹಿಂಗೆ +2 ಅಂತ ಬರ್ತೀವಿ. ನೋಡಿರ ನೀವು Cl ಅಂತ ಬಂದಮೇಲೆ ಈ ರೀತಿ -2 ಅಂತ ಬರ್ತೀವಿ. ಹಿಂಗೆ ಈ +2 -2 ಏನು ನಂಬರ್ಸ್ ಅದಾವಲ್ಲ, ಇದನ್ನು ನಾವು ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ. ಆಕ್ಸಿಡೇಷನ್ ಸ್ಟೇಟ್ ಈಸ್ ನಥಿಂಗ್ ಬಟ್ ದ ಎಬಿಲಿಟಿ ಆಫ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಕೆಮಿಕಲ್ ರಿಯಾಕ್ಷನ್. ಆ ಒಂದಕ್ಕೊಂದು ಎಲೆಕ್ಟ್ರಾನ್ಗಳು ರಿಯಾಕ್ಷನ್ ಮಾಡಬೇಕಾದ್ರೆ ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂಥ ಕೆಪಾಸಿಟಿಯನ್ನು ಎಬಿಲಿಟಿಯನ್ನು ನಾವು ಎಸಿಡಿಕ್ ನೇಚರ್ಗೆ ಎಕ್ಸಾಂಪಲ್ ಅಂತ ಕೊಡ್ತೀವಿ. ಇಲ್ಲಿ ಹೆಂಗೆ ಲೆಕ್ಕ ಮಾಡಬೇಕಂದ್ರೆ, ಸಾಮಾನ್ಯವಾಗಿ ನಾವು ಕೆಲವೊಂದು ವಸ್ತುಗಳ ಆಕ್ಸಿಡೇಷನ್ ನಂಬರ್ಗೆ ನಮಗೆ ಗೊತ್ತಿರಬೇಕು. ಐರನ್ ಅಂತ ಬಂದಾಗ ಸಡನ್ನಾಗಿ ನಿಮಗೆ +2 ಹೆಂಗೆ ನೆನಪಾಯ್ತಲ್ಲ, ಹಂಗೆ ಬೇರೆಯವು ಸಹಿತ ನಮಗೆ ಸ್ವಲ್ಪ ನೆನಪಾಗಬೇಕಾಗ್ತದೆ. ಸಾಮಾನ್ಯವಾಗಿ ಆಕ್ಸಿಜನ್ ಬಂದಾಗ -2, ಐರನ್ ಬಂದಾಗ +2, ನೈಟ್ರೋಜನ್ ಬಂದಾಗ ಓನ್ಲಿ 2 ದಟ್ ಇಸ್ +2. ಈ ರೀತಿ ನಾವು ಕೆಲವೊಂದು ನಂಬರ್ಗಳು ಗೊತ್ತಿರಬೇಕಾಗ್ತತಿ. ಏನು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡೋಕೆ ಕಷ್ಟ ಆಗ್ತತಿ. ಹಾಗಾಗಿ ಮೋಸ್ಟ್ ಎಸಿಡಿಕ್ ಅಂತಂದರೆ ಆ ನಂಬರ್ ಯಾವುದ್ರೂ ಜಾಸ್ತಿ ಬರ್ತದೋ ಅದರದೇ ಮೋಸ್ಟ್ ಎಸಿಡಿಕ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿರಿ, ಫಸ್ಟ್ ಒನ್ ನೋಡೋಣ. ಎಷ್ಟಿದೆ, 2 ಇದೆ. ಓದ್ ಎಷ್ಟಿದೆ, -2 ಇದೆ. ಅವಾಗ 2 -2 ಅಂದ್ರೆ ಆನ್ಸರ್ ಎಷ್ಟು ಬಂತು, 0. ಅಂದರೆ ಇದು ಏನು ಎಸಿಡಿಕ್ ಇಲ್ಲ ಅಂತ ಅರ್ಥ. ಇನ್ನು ಸೆಕೆಂಡ್ ಆಪ್ಷನ್ ನೋಡ್ರಿ, ಎಷ್ಟಿದೆ, 2 ಇದೆ. ಇಂಟು ಆಕ್ಸಿಜನ್ ಎಷ್ಟಾವಿಲ್ಲಿ 2 ಅವ, ಅಂದರೆ 2 × -2 ಅಂತ ಬಂತು. ಹೌದಾ? ಅವಾಗ 2 ಆ್ಯಸ್ ಇಟ್ ಈಸ್ ಇರಲಿ. 2 × -2 ಎಷ್ಟಾಗ್ತದೆ, -4 ಅಂತ ಆಗ್ತದೆ. ಅವಾಗ +2 -4 ಅಂತ ಬಂದಾಗ ನನಗೆ ಆನ್ಸರ್ -2 ಅಂತ ಬಂತು. ಓಕೆ, ನೋಡೋಣ. ಇದ್ರ ನೋಡ್ರಿ 3 ಎಷ್ಟದ, ಎಷ್ಟವ 2 ಅವ, ಅಂದರೆ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು 2. 2 × 2 ಪ್ಲಸ್ 4 ಆಮ್ಲಜನಕದ ಎಷ್ಟದ 4 ಅದ. ಎಷ್ಟು ಆಮ್ಲಜನಕಗಳವ 4. 4 × -2, ಯಾಕಂದ್ರೆ -2 ಯಾಕೆ ತೊಗೊಂಡಿನಿ, ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಇಸ್ -2, ನೈಟ್ರೋಜನ್ ಇಸ್ +2 ಅದ. ಅವಾಗ ಇವೇನು ಆನ್ಸರ್ ಮಾಡ್ಕೊಂಡ್ರೆ 2 2s 4. ಅವಾಗ 2 × -2 × 4 ಬಂದಾಗ 2 4s 8. ಯಾವ 8? -8. ಅವಾಗ ನನಗೆ ಆನ್ಸರ್ -4 ಅಂತ ಬಂತು. ಇದ್ರ ಚೆಕ್ ಮಾಡಿರಿ. ಅವಾಗ ನಂಬರ್ ಆಫ್ ನೈಟ್ರೋಜನ್ ಐಟಮ್ಸ್ 2 ಅದಾವ, ಆಕ್ಸಿಡೇಷನ್ ಸ್ಟೇಟ್ 2 ಐತಿ. 2 × 2 ಪ್ಲಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ 5 ಆಕ್ಸಿಜನ್ ಇಸ್ -2, ಅಂದರೆ ಟೋಟಲ್ ನಂಬರ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ 5. 5 × -2 ಈಸ್ ಈಕ್ವಲ್ ಟು ಇವೆರಡು ಎಷ್ಟಾಯಿತು, 2 2s 4. ಅವಾಗ -2 × 5 -10. ಅವಾಗ ನನಗೆ ಆನ್ಸರು -6 ಅಂತ ಬಂತು. ಸೊ ಅದರಲ್ಲಿ ಎಲ್ಲದರಲ್ಲಿ ಯಾವುದೋ ಆನ್ಸರ್ ದೊಡ್ಡದಾಗಿರುತ್ತೋ, ನಂಬರ್ ದೊಡ್ಡದಾಗಿರುತ್ತೋ ಅದೇ ಮೋಸ್ಟ್ ಎಸಿಡಿಕ್ ಕಂಪೌಂಡ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ N2O5 ಅನ್ನೋದು ಮೋಸ್ಟ್ ಎಸಿಡಿಕ್ ಕಂಪೌಂಡು ಅಂತ ಅರ್ಥ. ಇದರ ಮೀನಿಂಗ್ ಏನಂದ್ರೆ, ಅವಳ ಆಕ್ಸಿಡೇಷನ್ ಸ್ಟೇಟನ್ನು ನೋಡಿಕೊಂಡು ಕೆಲವೊಂದು ನೆನ್ಪಿಟ್ಕೊಳ್ಳಿ. ಕಾರ್ಬನ್ದು, ಹೈಡ್ರೋಜನ್ದು, ನೈಟ್ರೋಜನ್ದು, ಕ್ಲೋರಿಂದು, ಫ್ಲೋರಿಂದು ಕಾಮನಾಗಿ ಯೂಸ್ ಮಾಡುವಂಥ ವಸ್ತುಗಳನ್ನ ನೀವು ಆಕ್ಸಿಡೇಷನ್ ಸ್ಟೇಟ್ ನೆನ್ಪಿಟ್ಕೊಂಡ್ಬಿಟ್ರಿ ಅಂತಂದರೆ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ಈ ರೀತಿ ನಂಬರ್ ಯಾವುದು ಜಾಸ್ತಿ ಬರ್ತದೋ ಅದೇ ನಮಗೆ ಮೋಸ್ಟ್ ಎಸಿಡಿಕ್ ಕಂಪೌಂಡ್ ಅಂತ ನೋಡ್ತೀವಿ. ದಟ್ ಈಸ್ ಮೋಸ್ಟ್ ಎಸಿಡಿಕ್ ಕಂಪೌಂಡ್ ಈಸ್ N2O5 ಅನ್ನೋದು ರೈಟ್ ಆನ್ಸರ್.
ಇನ್ನು ಡಿಗ್ರಿ ಆಫ್ ದ ಕಾರ್ಬನ್ ಇನ್ ದ ಫಾಲೋಯಿಂಗ್ ಹ್ಯಾಲೋ ಅಲ್ಕೇನ್ ಅಂತಿದೆ ನೋಡ್ರಿ. ಡಿಗ್ರಿ ಹೆಂಗೆ ಲೆಕ್ಕ ಮಾಡ್ಬೇಕು ಸರ್ ಅಂತಂದರೆ ಭಾಳ ಸಿಂಪಲ್ ಕಾನ್ಸೆಪ್ಟ್ ಇದೆ. ಒಂದು ಕಾರ್ಬನ್ ಜೊತೆಗೆ ಎಷ್ಟು ಡಿಫರೆಂಟ್ ಕಂಪೌಂಡ್ಸ್ ಅಟ್ಯಾಚ್ ಆಗಿದ್ದಾವೋ ಅಷ್ಟು ಅದರ ಡಿಗ್ರಿ. ಇಲ್ಲಿ ಈ ಕಾರ್ಬನ್ ಜೊತೆಗೆ ಒಂದು ಕ್ಲೋರಿನ್ ಅಟ್ಯಾಕ್ ಆಗಿದೆ, ಒಂದು CH3 ಅಟ್ಯಾಕ್ ಆಗಿದೆ. ಹೌದಲ್ಲ, ಟೋಟಲ್ ಎಷ್ಟವ? 2 ಅದಾವ ಸರ್. ಮತ್ತು ಇದು ಅಂದ್ರೆ ನೋಡ್ರಿ, ಇವೆರಡು ಸೇಮ್ ಅದಾವ. ಸೇಮ್ ಇದ್ದಾಗ ಒಂದೇ ಕನ್ಸಿಡರ್ ಮಾಡಬೇಕು. ಅಂದರೆ ಇವೆರಡು ಸೇರಿ ಒಂದು, ಕ್ಲೋರಿನ್ ಒಂದು, ಅಂದರೆ ಎಷ್ಟಾಯ್ತು? ಟೋಟಲಿ 2 ಆಯಿತು. ಹಾಗಾಗಿ ಒಂದು ಕಾರ್ಬನ್ ಜೊತೆಗೆ ಎಷ್ಟು ಡಿಫರೆಂಟ್ ಆಗಿರುವಂಥ ಕಂಪೌಂಡ್ಸ್ ಅಟ್ಯಾಚ್ ಆಗಿರ್ತವೋ ಅದನ್ನೇ ನಾವೇನಂತ ಕರಿತೀವಿ? ಡಿಗ್ರಿ ಅಂತ ಕರಿತೀವಿ. ಇಲ್ಲಿ HCl ಅನ್ನೋದು ಒಂದು ಅಟ್ಯಾಚ್ ಆಗಿದೆ, ಇಲ್ಲಿ CS ಅನ್ನೋದು ಅಟ್ಯಾಚ್ ಆಗಿದೆ. ಬಟ್ ಇಲ್ಲಿ 1 2 3 ಅಂತ ಹೇಳ್ಬಿಟ್ಟು ನಾವು 3 ಅಂತ ಆನ್ಸರ್ ಮಾಡಬಾರ್ದು. ಯಾಕಂದರೆ 3ನೂ ಡಿಫ್ರೆಂಟ್ ಆಗಿರಬೇಕು, ಅವಾಗ ಡಿಗ್ರಿ 3 ಆಗ್ತದೆ. ಬಟ್ ವಿ ಆರ್ ಅಬ್ಸರ್ವಿಂಗ್ ಹಿಯರ್ ದಟ್ CH3 ಆರ್ ಸೇಮ್ ಕಂಪೌಂಡ್ಸ್. ಸೇಮ್ ಕಂಪೌಂಡ್ಸ್ ಇದ್ದಾಗ ನಾವು ಒಂದೇ ಡಿಗ್ರಿ ಅಂತ ಕನ್ಸಿಡರ್ ಮಾಡಬೇಕು. ಬೇರೆ ಬೇರೆ ಇದ್ದಷ್ಟು ನಂಬರ್ ಆಫ್ ಡಿಗ್ರಿ ಏನಾಗ್ತದೆ? ಬೇರೆ ಆಗ್ತದೆ. ಇಮ್ಯಾಜಿನ್ ಇಲ್ಲಿ CH3 ಬದಲಾಗಿ CH4 ಇತ್ತು ಅಂತ ತಿಳ್ಕೊಳ್ರಿ. ಅವಾಗ HCl, CH3, CH4 3 ಡಿಫ್ರೆಂಟ್ ಕಂಪೌಂಡ್ಸ್ ಇದ್ದಾಗ 3 ಡಿಗ್ರಿ ಆಗ್ತಿತ್ತು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ನಮಗೆ ಡಿಗ್ರಿ ಅನ್ನೋದೇನು ಓನ್ಲಿ 2. ನೋಡಿ, ಡಿಫ್ರೆಂಟ್ ಕಾನ್ಸೆಪ್ಟ್ ಇದು, ಎಕ್ಸಾಮ್ದಲ್ಲಿ ಬರ್ಬೋದು ನಿಮಗೆ. ನೆಕ್ಸ್ಟ್ ಎಕ್ಸಾಮ್ದಲ್ಲಿ ಕಾರ್ಬನ್ ಕಂಪೌಂಡ್ ಜೊತೆಗೆ ಎಷ್ಟು ಡಿಫರೆಂಟ್ ನಂಬರ್ ಆಫ್ ಕಂಪೌಂಡ್ಸ್ ಅಟ್ಯಾಚ್, ಯಾವ್ದು ಬೇಕಾದ್ರೂ ಇರಲಿಲ್ಲ, ನಂಬರ್ ಆಫ್ ಕಂಪೌಂಡ್ಸ್ ಹೆಚ್ಚಾದಷ್ಟು ಅದು ಡಿಗ್ರಿ ಏನಾಗ್ತದೆ? ಜಾಸ್ತಿ ಆಗ್ತದೆ. ಇಲ್ಲಿ 3 ಇದ್ದು ನಾವು 2 ಯಾಕೆ ತೊಗೊಂಡಿವಿ ಅಂದರೆ CH3 ಸೇಮ್ ಐತಿ. ಇಲ್ಲಿ ಸೇಮ್ ಇದ್ದಾಗ ನಾವು ಒಂದೇ ಅಂತ ಕನ್ಸಿಡರ್ ಮಾಡಬೇಕು, ಡಿಫ್ರೆಂಟ್ ಇದ್ದಾಗ ನಾವು ಬೇರೆ ಬೇರೆ ಡಿಗ್ರಿ ಅಂತ ಕನ್ಸಿಡರ್ ಮಾಡಬೇಕು ಇಲ್ಲಿ. ಸೊ ಡಿಗ್ರಿ ಎಷ್ಟಾಯ್ತು? ಇಲ್ಲಿ 2 ಅನ್ನೋದು ಸರಿಯಾದ ಉತ್ತರ. ನೋಡ್ರಿ, ಇಲ್ಲಿ ಖೈರಲ್ ಮಾಲಿಕ್ಯೂಲ್, ಇದಂತೂ ಬಿಡವಲ್ತು ನೋಡ್ರಿ. ಕ್ವಶನ್ ಇದು ಯಾವಾಗಲೂ ರಿಪೀಟೆಡ್ ಆಗ್ತದೆ. ಇಟ್ ಈಸ್ ನಾಟ್ ಲಿವಿಂಗ್ ಟು ಅಸ್, ಕಂಪಲ್ಸರಿ ನಮ್ಮ ಜೊತೆ ಬರ್ತಾನೆ ಇದೆ. ಖೈರಲ್ ಇದೂ ಸೇಮ್ ಕಾನ್ಸೆಪ್ಟು. ಖೈರಲ್ ಮಾಲಿಕ್ಯೂಲ್ ಅಮಾಂಗ್ ದ ಫಾಲೋಯಿಂಗ್ ಅಂತಂದರೆ ನೋಡ್ರಿ, ಖೈರಲ್ ಮಾಲಿಕ್ಯೂಲ್ ಹೆಂಗೆ ನಾವು ಡಿಸೈಡ್ ಮಾಡಬೇಕಪ್ಪ ಅಂತಂದರೆ, ಒಂದು ಕಾರ್ಬನ್ನ ಕಣಜೊಂದಿಗೆ ಸಾಮಾನ್ಯವಾಗಿ ನಾವು 4 ಡಿಫರೆಂಟ್ ಆಗಿರುವಂಥ 4 ಬಾಂಡಿಂಗನ್ನು ಹೊಂದಿರುವಂಥ ಸಬ್ಸ್ಟೆನ್ಸನ್ನು ನೋಡ್ತೀವಿ ನಾವು. ಕಾರ್ಬನ್ ನಥಿಂಗ್ ಬಟ್ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್, ಏನು ಪೆಂಟಾವೆಲೆಂಟ್, ಬೇರೆ ಬೇರೆ ನಾವು ಸ್ಟ್ರಕ್ಚರ್, ಹೆಕ್ಸಾಗೋನಲ್ ಸ್ಟ್ರಕ್ಚರ್ ಬೇರೆ ಬೇರೆ ನೋಡ್ತೀವಲ್ಲ. ಈ ರೀತಿ ಯಾವುದನ್ನು ಖೈರಲ್ ಮಾಲಿಕ್ಯೂಲ್ ಅಂತ ಕರಿತೀವಿ ಅಂತಂದರೆ, ಈ ಕಾರ್ಬನ್ ಜೊತೆಗೆ ಅಟ್ಯಾಚ್ ಆಗಿರುವಂಥ 4 ವಸ್ತುಗಳು ಯಾವಾಗ ಡಿಫ್ರೆಂಟ್ ಆಗ್ತವೋ ಅದು ಖೈರಲ್ ಅಟಮ್. ಈಗಾಗಲೇ ಲಾಸ್ಟ್ ಕ್ವಶನ್ ಒಳಗೆ ಡಿಫ್ರೆಂಟ್ ಇದ್ದಾಗ ಡಿಗ್ರಿ ನೋಡಿದೀವಿ. ಎಷ್ಟು ಡಿಗ್ರಿ ಇದ್ದಂದ್ರೆ ಎಷ್ಟು ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಅಟ್ಯಾಚ್ ಆಗ್ತಾವೋ ಅಷ್ಟು ಡಿಗ್ರಿ. ಬಟ್ ಖೈರಲ್ ಮೀನಿಂಗ್ ಏನಪ್ಪ ಅಂತಂದರೆ 4 ವಸ್ತುಗಳು ಡಿಫ್ರೆಂಟೇ ಆಗಿರಬೇಕು, ಅದು ಖೈರಲ್. ಸೇಮ್ ಇರೋಂಗಿಲ್ಲ ಮತ್ತು 2 3 ಇರೋಂಗಿಲ್ಲ. 4 ಕಂಪಲ್ಸರಿ ಕಾರ್ಬನ್ ಜೊತೆಗೆ ಬೇರೆ ವಸ್ತುಗಳು ಅಟ್ಯಾಚ್ ಆಗಿರಬೇಕು, ಬಾಂಡಿಂಗನ್ನು ಹೊಂದಿರಬೇಕು. ಆ್ಯಂಡ್ 4 ಶುಡ್ ಬಿ ಡಿಫ್ರೆಂಟ್, ಅದು ಖೈರಲ್ ಮೀನಿಂಗ್ ಅದು. ಇಲ್ಲಿ ನೋಡ್ರಿ, ಫಸ್ಟ್ ಆಫ್ ಆಲ್ ಇಲ್ಲಿ ನಡು ಒಂದು ಕಾರ್ಬನ್ ಐತಿ, ಬಟ್ ಈ ಕಡೆ 2 ಮಾಲಿಕ್ಯೂಲ್ಸ್ ಅದಾವ. ಅಲ್ಲ, ಕಂಪಲ್ಸರಿ ಎಷ್ಟಿರಬೇಕು? 4 ಇರಬೇಕು. ಇಲ್ಲಿ 4 ಅದಾವೆ, ಏನದಾವೆ? 4 ಅದಾವೆ. ಬಟ್ ಇಲ್ಲಿ 4 ಡಿಫ್ರೆಂಟ್ ಅದಾವೇನು? ಇಲ್ಲ. ಇಲ್ಲಿ ನೋಡ್ರಿ, ಇದು CH3 ಅದ, ಇದು CH3 ಅದ, ಅಂದರೆ ಇಟ್ ಈಸ್ ಎ ನಾಟ್ ಎ ಖೈರಲ್. ಖೈರಲ್ ಅಂದರೆ ಏನು? ಕಾರ್ಬನ್ ಜೊತೆಗೆ 4 ಇರಬೇಕು, 4 ಡಿಫ್ರೆಂಟ್ ಆಗಿರಬೇಕು, ಅದು ಖೈರಲ್. ಇಲ್ಲಿ ನೋಡ್ರಿ, ಇದು ಕಾರ್ಬನ್ ಅದ, ಇಲ್ಲಿ CH3 ಅದ, ಇಲ್ಲೂ CH3 ಅದ, ಇಲ್ಲೂ ಎಲ್ಲನೂ ಸೇಮ್ ಅದಾವ. ಸೇಮ್ ಇದ್ದಾಗ ಖೈರಲ್ ಅಲ್ಲ. ಹೆಂಗಿರ್ಬೇಕು? ಡಿಫ್ರೆಂಟ್ ಆಗಿರ್ಬೇಕು. ನೋಡಿ, ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕಾರ್ಬನ್ ಅದ, ಇಲ್ಲಿ CH3, C2H5, H ಮತ್ತು Br 4 ಡಿಫ್ರೆಂಟ್ ಅದ. ನೋಡ್ರಿ, ಕಾರ್ಬನ್ ಜೊತೆಗೆ 4 ಸಂಯುಕ್ತಗಳು ಡಿಫ್ರೆಂಟಾಗಿ ಅಟ್ಯಾಚ್ ಆಗಿರ್ಬೇಕು. ಆ ಕಾರ್ಬನ್ ಈಸ್ ಅಟ್ಯಾಚ್ಡ್ ವಿತ್ 4 ಡಿಫ್ರೆಂಟ್ ಮಾಲಿಕ್ಯೂಲ್ಸ್, then that substance is called chiral molecule. So right answer is 4. 2 ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯಿತು. ಒಂದು ಡಿಗ್ರಿ ಹೆಂಗೆ ಕನ್ಸಿಡರ್ ಮಾಡಬೇಕು ಮತ್ತು ಖೈರಲನ್ನು ಹೆಂಗೆ ಕಂಡುಹಿಡಿಬೇಕು. ಖೈರಲ್ ಹೆಂಗೆ ಕಂಡುಹಿಡಬೇಕು ಅಂತಂದರೆ, ಕಾರ್ಬನ್ ಜೊತೆಗೆ ಅಟ್ಯಾಚ್ ಆಗಿರುವಂಥ ಎಲ್ಲ ವಸ್ತುಗಳು ಡಿಫ್ರೆಂಟ್ ಆಗಿರಬೇಕು. ಮೋಸ್ಟ್ ಆಫ್ ದ ಟೈಮಲ್ಲಿ 4 ಕಂಪೌಂಡ್ಸ್ ಅದರ ಸುತ್ತಮುತ್ತ ಇರಬೇಕು. ಸೊ ಅದನ್ನು ನಾವು ಖೈರಲ್ ಅಂತ ಕರಿತೀವಿ. ದ ಖೈರಲ್ ಮಾಲಿಕ್ಯೂಲ್ ಅಮಾಂಗ್ ದ ಫಾಲೋಯಿಂಗ್ ಈಸ್ 4 ಅನ್ನೋದು ರೈಟ್ ಆನ್ಸರ್. ಯಾವ ಟೆಕ್ಸ್ಟ್ ಬುಕ್ ಓದ್ರೂ ಅರ್ಥ ಆಗಲ್ಲ ನೋಡ್ರಿ. ಬುಕ್ ಓದ್ರಿ ಸತ್ತೀವಿ ನಾವು. ಈ ರೀತಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಟೀಚರ್ ಹೇಳಿದಾಗ ಕೇಳಿದ್ರೆ ನಮ್ಗೆ ಏನೋ ಸ್ವಲ್ಪ ಐಡಿಯಾ ಬರ್ತದ್ವಿನ. ಬುಕ್ ಓದ್ರೆ ಮತ್ತು ಯಾವ ಬುಕ್ಕಲ್ಲಿಲ್ಲ, ಯಾವ ಹೈಸ್ಕೂಲ್ ಬುಕ್ಕಲ್ಲಿಲ್ಲ, ಯಾವ ಬುಕ್ಕಲ್ಲಿ ನಮಗೆ ಸಿಗಲ್ಲ ನೋಡ್ರಿ. ಇವೆಲ್ಲ ಸ್ವಲ್ಪ ಡಮ್ಮಿ ಕ್ವಶನ್ಸ್ ಅದಾವ. ಡಮ್ಮಿ ಕ್ವಶನ್ ನಥಿಂಗ್ ಬಟ್ ಏನಂತಂದ್ರೆ ಪೆಡಗಾಗಿ ಕ್ವಶನ್ಸ್ ಅದಾವ. ಆನ್ ದಿ ಸ್ಪಾಟಲ್ಲಿ ನಾವು ಆನ್ಸರ್ ಮಾಡಬೇಕು. ನೀವೊಬ್ಬ ನಿಜವಾದ ಶಿಕ್ಷಕರಾಗಿದ್ದೀರಿ, ಟೀಚರ್ ಲಕ್ಷಣಗಳು ನಿಮ್ಮ ಕಡೆ ಅದಾವೆ ಅಂತಂದ್ರೆ ಆರಾಮಾಗಿ ನೀವು ಆನ್ಸರ್ ಮಾಡ್ತೀರಿ. ಏನಂತಾನೆ, ಆ ಟೀಚರ್ ಶೋಡ್ ದಟ್ ಮೆಟಲ್ಸ್ ಎಕ್ಸ್ಪಾನ್ಸ್ ಆನ್ ಹೀಟಿಂಗ್. ಈಗಾಗಲೇ ನಾವು ಫಸ್ಟ್ ಕ್ವಶನ್ ನೋಡ್ಕೊಂಡಿವಿ. ಏನು ನೆಗೆಟಿವ್ ಎಕ್ಸ್ಪಾನ್ಷನ್, ಪಾಸಿಟಿವ್ ಎನ್ಷನ್ ನೋಡಿದ್ವಿ.
ಮೆಟಲ್ಗಳಿಗೆ ಹೀಟ್ ಕೊಟ್ಟಾಗ ಎಕ್ಸ್ಪಾಂಡ್ ಆಗ್ತದೆ ಅಂತ ಟೀಚರ್ಸ್ ಏನು ಮಾಡ್ತಾರೆ ತೋರಿಸ್ತಾರೆ ಅಂತ ಬೈ ಹೀಟಿಂಗ್ ಎ ಐರನ್ ನೇಲ್, ಒಂದು ಕಬ್ಬಿಣದ ಮೊಳೆಯನ್ನು ಹೀಟ್ ಮಾಡಿಸಿ ಕೊಡ್ತಾರಂತೆ ಮೇಡಮ್ ಅವರು. ದೆನ್ ಸ್ಟೂಡೆಂಟ್ ಟೆಸ್ಟೆಡ್ ವಿತ್ ವಾಟರ್, ಏರ್ ಆ್ಯಂಡ್ ಮೆನಿ ಅದರ್ ಮಟೀರಿಯಲ್ಸ್. ಟೀಚರ್ ಏನು ಮಾಡ್ಯಾರ ಬರೀ ಐರನ್ ನೇಲ್ ಅನ್ನಷ್ಟೇ ಎಕ್ಸ್ಪಾಂಡ್ ಮಾಡಿ ತೋರಿಸ್ಯಾರ, ಬಟ್ ಸ್ಟೂಡೆಂಟ್ಸ್ ಏನು ಮಾಡಕತ್ತಾರಂತ ಗಾಳಿಗೂ ಬಿಸಿ ಕೊಟ್ಟು ಗಾಳಿ ಎಕ್ಸ್ಪಾಂಡ್ ಆಗೋದು ನೋಡ್ಯಾರಂತ, ನೀರಿಗೆ ಬಿಸಿ ಕೊಟ್ಟು ನೀರು ಎಕ್ಸ್ಪಾಂಡ್ ಆಗಿ ನೋಡ್ಯಾರಂತ, ಮತ್ತು ಬೇರೆ ಬೇರೆ ವಸ್ತುಗಳನ್ನು ಎಕ್ಸ್ಪಾಂಡ್ ಆಗೋದನ್ನು ಅವರು ಅಬ್ಸರ್ವೇಷನ್ ಮಾಡ್ಯಾರ. ಹಿಯರ್ ದ ಕಾನ್ಸೆಪ್ಟ್ ಈಸ್ ಟೆಸ್ಟೆಡ್ ಆ್ಯಂಡ್ ವೆರಿಫೈಡ್ ಯೂನಿವರ್ಸಲಿ. ಓ ಮಕ್ಕಳಿಗೆ ಗೊತ್ತಾಗೈತಿ, ಹೌದು ಮೇಡಮ್ ಹೇಳ್ದಂಗೆ ಟೀಚರ್ ಹೇಳ್ದಂಗೆ ಎಲ್ಲ ವಸ್ತುಗಳ ಸಹಿತ ನಾವು ಬಿಸಿ ಕೊಟ್ಟಾಗ ಎಕ್ಸ್ಪಾಂಡ್ ಆಗ್ತತಿ ಅಂತೇಳಿ ಫೈನಲ್ ಆಗಿ ಅವರು ಒಂದು ಕನ್ಕ್ಲೂಷನ್ ಬಂದುಬಿಟ್ರಂತ. ನಾವು ದಿಸ್ ಈಸ್ ಕಾಲ್ಡ್, ಇದನ್ನು ಏನಂತ ಕರಿತೀರಿ ನೀವು ಅಂತ ಕೇಳ್ತಾನೆ. ಇದನ್ನು ಹೈಪೋಥಿಸಿಸ ಅಂದರೆ ಒಂದು ಆ ಮೂಮೆಂಟ್ಗಷ್ಟೇ ಎಕ್ಸಾಂಪಲ್ ತೊಗೊಂಡಿದ್ದ, ಅಥವಾ ಪ್ರಿಡಿಕ್ಷನ್ ಅಂದ್ರೆ ಹೌದು ಎಲ್ಲಕ್ಕೂ ಅಂತೇಳಿ ನೀವು ಬರೀ ನಿದ್ದಿಗಣ್ಣಾಗೆ ನೀವು ಪ್ರಿಡಿಕ್ಷನ್ ಮಾಡಿಬಿಟ್ರೇನು, ಅಥವಾ ಪ್ರಿನ್ಸಿಪಲ್ ಅಥವಾ ಥೇರಿನ, ಇವೆರಡಂತೂ ಅಲ್ಲ, ಬಟ್ ಇವೆರಡಲ್ಲೇ ನಮಗೆ ಕನ್ಫ್ಯೂಸ್ ಆಗ್ತತಿ, ಥೇರಿ ಮತ್ತು ಪ್ರಿನ್ಸಿಪಲ್ ಅಂತೇಳಿ. ಸೊ ಯೂನಿವರ್ಸಲ್ ಅಂತ ಬಂದಾಗ ಇದನ್ನು ನಾವು ಸಿದ್ಧಾಂತ ಅಂತ ಕರಿತೀವಿ, ದಟ್ ಈಸ್ ಪ್ರಿನ್ಸಿಪಲ್ ಅನ್ನೋದು ಸರಿಯಾದ ಆನ್ಸರ್. ತತ್ವ ಅಂತ ಕರಿತೀವಿ. ಒಂದು ಪ್ರಯೋಗ ಮುಖಾಂತರ ಅನೇಕ ವಸ್ತುಗಳನ್ನು ನಾವು ಟೆಸ್ಟ್ ಮಾಡಿ ಯೂನಿವರ್ಸಲ್ ಆಗಿ ತೆಗೆದುಕೊಂಡಿರುವಂಥ ನಿರ್ಧಾರವನ್ನೇ ನಾವು ಸಿದ್ಧಾಂತಗಳು, ತತ್ವಗಳು ಅಥವಾ ನಾವು ಪ್ರಿನ್ಸಿಪಲ್ ಅನ್ನೋ ಮೀನಿಂಗನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಹೇಳಿದ ಅರ್ಥ ಆಯ್ತಾ? ಸೊ ಸರಿಯಾದ ಉತ್ತರ ಪ್ರಿನ್ಸಿಪಲ್. ನೋಡ್ರಿ, ಅಕಾರ್ಡಿಂಗ್ ಟು NCF 2025, ಏನು ಸರ್ NCF ಅಂದ್ರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಕರಿತೀವಿ. 2005ರಲ್ಲಿ ಬಂದಿರುವಂಥ ಒಂದು ಪಠ್ಯಕ್ರಮ ಆಧಾರಿತ NCF ನೋಡ್ತೀವಿ. ವೈಲ್ ಟೀಚಿಂಗ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಫಿಸಿಕಲ್ ಮತ್ತು ಕೆಮಿಕಲ್, ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ಬಗ್ಗೆ, ರಿಯಾಕ್ಷನ್ಗಳ ಬಗ್ಗೆ ಆ ಟೀಚರ್ ಶುಡ್ ಏನು ಮಾಡಬೇಕಂತ, ಟೀಚ್ ಸಿಂಬಾಲ್ಸ್ ಆಫ್ ಎಲಿಮೆಂಟ್ಸ್ ಫಸ್ಟ್, ಅಂದ್ರೆ ಎಲಿಮೆಂಟ್ಗಳ ಫಸ್ಟ್ ಸಿಂಬಾಲ್ಸನ್ನು ತೋರಿಸ್ಬೇಕಾ. ಟೀಚ್ ಸಿಂಬಾಲ್ಸ್ ಆ್ಯಂಡ್ ವೆಲೆನ್ಸೀಸ್ ಫಸ್ಟ್, ದೆನ್ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್. ಮೊದಲು ಎಲ್ಲ ಎಲಿಮೆಂಟ್ಗಳ ಸಿಂಬಾಲು ಮತ್ತು ವೆಲೆನ್ಸೀಸ್ ಬಗ್ಗೆ ತೋರಿಸಿ ಆಮೇಲೆ ಕಾನ್ಸೆಪ್ಟ್ ಹೇಳಬೇಕಾ. ಇಂಟ್ರೊಡ್ಯೂಸ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ವಿತೌಟ್ ಟೀಚಿಂಗ್ ಸಿಂಬಾಲ್ಸ್. ಹೌದು, ಮೊಟ್ಟ ಮೊದಲು ಫಿಸಿಕಲ್ ಮತ್ತು ಕೆಮಿಕಲ್ ಚೇಂಜಸ್ಸನ್ನು ಮೊದಲು ಹೇಳಿಕೊಡಬೇಕು, ಆಮೇಲೆ ಎಲಿಮೆಂಟ್ ಆ್ಯಂಡ್ ದೇರ್ ವೆಲೆನ್ಸೀಸ್ ಬಗ್ಗೆ ಹೇಳಬೇಕು. ಲೇ ಸ್ಟ್ರೆಸ್ ಆನ್ ಫಾರ್ಮಲ್ ಡೆಫಿನೇಷನ್ಸ್ ಟು ಹೆಲ್ಪ್ ದೆಮ್ ರಿಮೆಂಬರ್ ಮಾಡಂಗಂತಲ್ಲ. ಸೊ ರೈಟ್ ಆನ್ಸರ್ ಇಸ್ 3 ಆಗ್ತದೆ. ಫಸ್ಟ್ ನಾವು ಫಿಸಿಕಲ್ ಮತ್ತು ಕೆಮಿಕಲ್ಗಳ ಬಗ್ಗೆ ತಿಳಿಸಿ ಆಮೇಲೆ ಅವುಗಳ ಎಲಿಮೆಂಟ್ಗಳ ಸಿಂಬಲ್ಸ್ ಏನು, ಅವುಗಳ ವೆಲೆನ್ಸೀಸ್ ಏನು ನಾವು ತಿಳಿಸ್ಕೊಡ್ಬೇಕಾಗ್ತದೆ. ರೈಟ್ ಆನ್ಸರ್ ಈಸ್ 3 ಅನ್ನೋದು ಸರಿಯಾದ ಉತ್ತರ. ದ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ವಿಚ್ ಡಸ್ ನಾಟ್ ಅಫೆಕ್ಟ್ ದ ಸೆಕ್ಸ್ ಆರ್ಗನ್ಸ್. ಸೊ ಸಾಮಾನ್ಯವಾಗಿ ಲೈಂಗಿಕ ಕ್ರಿಯೆಯಿಂದ, ಲೈಂಗಿಕ ರೀತಿಯಿಂದ ಹರಡುವಂಥ ರೋಗಗಳಂತೆ, ಆದರೆ ಇಲ್ಲೇನಾಗ್ತದೆ ಡಸ್ ನಾಟ್ ಎಫೆಕ್ಟ್ ದ ಸೆಕ್ಸ್ ಆರ್ಗನ್ಸ್, ಅಂದರೆ ಲೈಂಗಿಕ ಅಂಗಗಳಿಗೆ ಯಾವುದೇ ಎಫೆಕ್ಟ್ ಮಾಡದೇ ಇರುವಂಥ ರೋಗ ಯಾವುದು ಅಂತ ಕೇಳ್ತಾನೆ. ಕಾನ್ಸೆಪ್ಟ್ ಏನಿದೆ ಅಂತಂದರೆ, ಇವೆಲ್ಲ ರೋಗಗಳದಾವೆ, ಏಡ್ಸು, ಗುನೇರಿಯಾ, ಜೆನಿಟಲ್ ಹೆರ್ಪಸ್ ಮತ್ತು ಟ್ರೈಕೋಮೋನಿಯಾಸಿಸ್ ಅಂತೇಳಿ, ಇವೆಲ್ಲ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಲೈಂಗಿಕ ಸಂಪರ್ಕದಿಂದ ಹರಡುವಂಥ ರೋಗಗಳು. ಬಟ್ ಕ್ವಶನ್ ಏನಿದೆ ಅಂತಂದರೆ, ಎಲ್ಲನೂ ಹೌದು, ಬಟ್ ಆದರೆ ಯಾವುದು ಸೆಕ್ಷುವಲ್ ಆರ್ಗನ್ಗೆ ಎಫೆಕ್ಟ್ ಆಗಲ್ಲ ಅಂತ ಕೇಳ್ತಾನೆ. ಗೊತ್ತಿರಬೇಕು ನಿಮಗೆ, ಏಡ್ಸ್ ಅನ್ನೋದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಬಟ್ ಇಟ್ ಡಸ್ ನಾಟ್ ಎಫೆಕ್ಟ್ ಸೆಕ್ಷುವಲ್ ಆರ್ಗನ್ಸ್. ಅಂದರೆ ಸಾಮಾನ್ಯವಾಗಿ ಈ ಪೆನ್ನಿಸ್ ಆಗಿರ್ಬೋದು, ವಜನ್ ಆಗಿರ್ಬೋದು, ಇದಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ, ಹೌದಲ್ಲ. ನಮ್ಮ ಗರ್ಭಕೋಶಕ್ಕಾಗಿರ್ಬೋದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸೇ, ಬಟ್ ಅದರ ಸೆಕ್ಷುವಲ್ ಆರ್ಗನ್ ಮಾತ್ರ ಎಫೆಕ್ಟ್ ಆಗಲ್ಲ. ಬಟ್ ಗೊನೇರಿಯಾ ಸಾಮಾನ್ಯವಾಗಿ ಫೀಮೇಲಲ್ಲಿ ಈ ವೈಜನಲ್ ಇನ್ಫೆಕ್ಷನ್ ಆಗುವಂಥ ಸಮಸ್ಯೆ, ಜೆನಿಟಲ್ ಹರ್ಪಿಸ್ ಇದು ಸಹಿತ ನಮಗೆ ಎಫೆಕ್ಟ್ ಆಗ್ತತಿ, ಟ್ರೈಕೋಮೋನಿಯಾಸಿಸ್ ಸಹಿತ ಎಫೆಕ್ಟ್ ಆಗ್ತತಿ. ಬಟ್ ಏಡ್ಸ್ ಅನ್ನೋದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡೇ, ಬಟ್ ಅದರ ಸೆಕ್ಷುವಲ್ ಆರ್ಗನ್ಗೆ ಮಾತ್ರ ಯಾವುದು ಎಫೆಕ್ಟ್ ಮಾಡಲ್ಲ. ಇದು ಬಾಡಿಗೆ ಎಫೆಕ್ಟ್ ಮಾಡ್ತತಿ, ಇಮ್ಯುನಿಟಿಯನ್ನು ಡಿಕ್ರೀಸ್ ಮಾಡಿ, T ಲಿಂಫೋಸೈಟ್, B ಲಿಂಫೋಸೈಟ್ಗಳನ್ನು ಕಿಲ್ ಮಾಡಿ ನಮ್ಮ ಇಮ್ಯುನಿಟಿಯನ್ನು ಕಡಿಮೆ ಮಾಡುವಂಥ ಒಂದು ರೋಗ, HIV ವೈರಸ್ಸಿಂದ ಕಾರಣವಾಗಿರುವಂಥ ಒಂದು ರೋಗ. ಸೊ ರೈಟ್ ಆನ್ಸರ್ ಈಸ್ ಏಡ್ಸ್. ನೋಡ್ರಿ, ಇನ್ನೊಂದು ಕ್ವಶನ್ ಇದೆ, ಎಮ್ಯಾಸ್ಕುಲೇಷನ್ ಅಂತ ಒಂದು ಪ್ರಾಸೆಸ್, ಎಮ್ಯಾಸ್ಕುಲೇಷನ್ ಈಸ್ ರಿಕ್ವೈರ್ಡ್ ಫಾರ್ ಅಂತ ಕೇಳ್ತಾನೆ. ಎಮ್ಯಾಸ್ಕುಲೇಷನ್ ಮೀನಿಂಗ್ ಏನು ಅಂತಂದರೆ ಗೊತ್ತಲ್ಲ ನಿಮಗೆ, ಒಂದು ಹೂವು ಅಂತ ಬಂದಾಗ ಅಲ್ಲಿ ಗಂಡು ಲಿಂಗಾಣು ಅಂತ ಇರ್ತದೆ, ಅದನ್ನು ನಾವು ಏನಂತ ಕರಿತೀವಿ, ಆ್ಯಂಥರ್ ಅಂತ ಕರಿತೀವಿ. ಏನು ಆ್ಯಂಥರ್, ಗಂಡು ಲಿಂಗಾಣುಗಳನ್ನು ನಾವು ಕೇಸರ ಅಥವಾ ಆ್ಯಂಥರ್ ಅಂತ ಕರಿತೀವಿ. ಈ ರೀತಿ ಎಲ್ಲೋ ಪಾರ್ಟ್ ಇರ್ತಾವಲ್ಲ ಒಂದು ಹೂವಿಗೆ, ಈ ಎಲ್ಲೋ ಪಾರ್ಟ್ ಇರ್ತಲ್ಲ ಅದನ್ನು ಆ್ಯಂಥರ್ ಅಂತ ಕರಿತೀವಿ, ಕೇಸರ ಅಂತ ಕರಿತೀವಿ. ಇನ್ನು ಈ ಕೇಸರಗಳು ಹೂವಿನಲ್ಲಿ ಏನಾಗ್ತದೆ, ಸಾಮಾನ್ಯವಾಗಿ ಅದರ ಅಂಡಾಶಯದಲ್ಲಿ ಬಂದು ಬಿದ್ದಾಗ
ಇದರ ಅಂಡಾಶಯದಲ್ಲಿ ಬಂದು ಬಿದ್ದಾಗ ತನ್ನದೇ ಆಗಿರುವಂಥ ಒಂದು ಏನು ರೀಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ತನ್ನದೇ ರೀತಿಯಾಗಿರುವಂಥ ಸಸ್ಯಗಳನ್ನು ಬಿಡುಗಡೆ ಮಾಡ್ತೈತಿ. ಬಟ್ ಎಮ್ಯಾಸ್ಕ್ಯುಲೇಷನ್ ಮೀನಿಂಗ್ ಏನು ಅಂತಂದರೆ, ಯಾವಾಗ ತನ್ನದೇ ಆಗಿರುವಂಥ ಸ್ವಂತ ಏನು ಸೆಕ್ಷುವಲ್ ಪ್ರೊಸೆಸ್ಸಿಂದ ಅಥವಾ ಸ್ವಂತದಾಗಿರುವಂಥ ರೀಪ್ರೊಡಕ್ಷನ್ ಆಗದೇ ಇರೋದನ್ನು ಅವಾಯ್ಡ್ ಮಾಡುವಂಥ ಪ್ರೊಸೆಸ್. ಅಂದರೆ ಇಲ್ಲಿ ಈ ಗಂಡು ಲಿಂಗಾಣುಗಳು ಬೆಳೆದ ಮೇಲೆ ಈ ಗಂಡು ಲಿಂಗಾಣುಗಳನ್ನು ಕಟ್ ಮಾಡಿ ಬಿಸಾಕುವಂಥ ಟೆಕ್ನಾಲಜಿ. ನಾವು ಕಟ್ ಮಾಡಿಲ್ಲ ಅಂದ್ರೆ ಅದರದೇ ಕೇಸರ ಅಥವಾ ಆ್ಯಂಥರ್ ತನ್ನ ಹೂವೊಳಗೆ ಬಿದ್ದು ತನ್ನದೇ ಒಂದು ರೀಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ತನ್ನಂಥದೇ ಹೂ ಬೆಳೀತದೆ. ಬಟ್ ಇದನ್ನು ಹಂಗೆ ಮಾಡೋಂಗಿಲ್ಲ. ಇದನ್ನು ಕ್ರಾಸ್ ಮಾಡುವಂಥ ಪ್ರಯತ್ನದಲ್ಲಿ ಅದನ್ನು ಕಟ್ ಮಾಡಿ ಬೇರೆ ಒಂದು ಹೂವಿನ ಆ್ಯಂಥರನ್ನು ತಂದು ಇದರೊಳಗೆ ಹಾಕಿ ಈ ಕ್ರಾಸ್ ಹೈಬ್ರಿಡೇಷನ್ ಮಾಡಿ ಬೇರೆ ಹೂವನ್ನು ಪಡೆಯುವಂಥ ಪ್ರೊಸೆಸ್ಸನ್ನು ನಾವು ಎಮ್ಯಾಸ್ಕ್ಯುಲೇಷನ್ ಅನ್ನೋ ಪದವನ್ನು ಬಳಸ್ತೀವಿ. ಇಲ್ಲಿ ಮೀನಿಂಗ್ಗೆ ಪ್ಯೂರ್ ಲೈನ್ಸ್, ಕ್ರಾಸ್ ಪಾಲಿನೇಷನ್, ನ್ಯಾಚುರಲ್ ಹೈಬ್ರಿಡೈಸೇಷನ್ ಮತ್ತು ಸೆಲೆಕ್ಟಿವ್ ಹೈಬ್ರಿಡೈಸೇಷನ್ ಇಲ್ಲ. ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಕ್ರಾಸ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ ಮೀನಿಂಗ್ ಏನು ಅಂತಂದರೆ, ಒಂದು ಹೂವದ ತನ್ನ ಗಂಡು ಲಿಂಗಾಣುವನ್ನು ಕಟ್ ಮಾಡಿ ಬೇರೆ ಒಂದು ಲಿಂಗಾಣುವನ್ನು ತಂದದ್ರೊಳಗೆ ಹಾಕಿ ಈ ಹೂವಿದ ಹೆಣ್ಣು ಲಿಂಗಾಣು ಮತ್ತೊಂದು ಹೂವಿದ ಗಂಡು ಲಿಂಗಾಣು ಎರಡು ಮಿಕ್ಸ್ ಮಾಡಿ ಬೇರೆ ಒಂದು ಹೂವನ್ನು ಪಡೆಯೋದನ್ನು ನಾವು ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ದಟ್ ಈಸ್ ಎಮ್ಯಾಸ್ಕ್ಯುಲೇಷನ್ ಇಸ್ ದ ಪ್ರೊಸೆಸ್ ಆಫ್ ಕಟಿಂಗ್ ಆಫ್ ಆ್ಯಂಥರ್ ಆಫ್ ಎ ಫ್ಲವರ್. ಒಂದು ಫ್ಲವರ್ನ ಆ್ಯಂಥರನ್ನು ತೆಗೆದು ಬಿಸಾಕೋದನ್ನು ನಾವು ಕ್ರಾಸ್ ಪಾಲಿನೇಷನ್ ಮೀನಿಂಗ್ಗೆ ಎಕ್ಸಾಂಪಲ್ ಕೊಡ್ತೀವಿ. ಅದೇ ಪ್ರೊಸೆಸ್ಸನ್ನು ಎಮ್ಯಾಸ್ಕ್ಯುಲೇಷನ್ ಅನ್ನೋ ಪದವನ್ನು ಯೂಸ್ ಮಾಡ್ತೀವಿ. ದ ಫಂಕ್ಷನ್ ಆಫ್ ವೆಕ್ಟರ್ ಇನ್ ಎ ಜೆನೆಟಿಕ್ ಇಂಜಿನಿಯರಿಂಗ್. ಸೊ ವೆಕ್ಟರ್ ಅಂದರೆ ಗೊತ್ತಿರಬೇಕು ನಿಮಗೆ. ವೆಕ್ಟರ್ ಅಂತಂದರೆ ಒಂದು ರೋಗವನ್ನು ಹರಡುವುದು ಆಗಿರ್ಬೋದು. ಜೆನೆಟಿಕಲ್ ಇಂಜಿನಿಯರ್ ಬಂದಾಗ ಅದನ್ನು ಕ್ಯಾರಿ ಮಾಡೋದು, ಮೂವ್ ಮಾಡೋದನ್ನೇ ನಾವು ಒಂದು ಬಸ್ ಹೆಂಗೆ ಜನರನ್ನು ಕ್ಯಾರಿ ಮಾಡ್ತದಲ್ಲ ಹಂಗೆ ವೆಕ್ಟರ್ ಅನ್ನೋದು ಈ ಜೆನೆಟಿಕಲ್ ಇನ್ಫಾರ್ಮೇಷನನ್ನು ಕ್ಯಾರಿ ಮಾಡುವಂಥ ಒಂದು ಪ್ರೊಸೆಸ್ನ ನಾವು ವೆಕ್ಟರ್ ಅಂತ ಕರಿತೀವಿ. ಕಟ್ DNA ಇಂಟು ಮೆನಿ ಫ್ರಾಗ್ಮೆಂಟ್ಸ್, ಕಟ್ ಮಾಡೋದಲ್ಲ, ಲೆಸ್ ಕ್ಯಾರಿ ಐತೆ ನೋಡ್ರಿ. ಕ್ಯಾರಿ DNA ಇಂಟು ನ್ಯೂ ಸೆಲ್. ವೆಕ್ಟರ್ ನಥಿಂಗ್ ಬಟ್ ಕ್ಯಾರಿ. ರೋಗಗಳನ್ನು ಕ್ಯಾರಿ ಮಾಡೋದು, ಜೀನ್ಗಳನ್ನು ಕ್ಯಾರಿ ಮಾಡೋದು, ಸೆಲ್ಗಳನ್ನು ಕ್ಯಾರಿ ಮಾಡೋದು, ಪ್ಯಾಥೋಜೆನ್ಸನ್ನು ಕ್ಯಾರಿ ಮಾಡೋದು. ನಾವು ಕ್ಯಾರಿ ನಥಿಂಗ್ ಬಟ್ ವೆಕ್ಟರ್. ವೆಕ್ಟರ್ ನಥಿಂಗ್ ಬಟ್ ಡೈರೆಕ್ಷನ್ ನಥಿಂಗ್ ಬಟ್ ಮೂವ್ಮೆಂಟ್. ಸೊ ಮೂಮೆಂಟಲ್ಲಿರ್ತದೆ. ಸೊ ಲಿಂಕ್ ಟುಗೆದರ್ ನ್ಯೂಲಿ ಜಾಯ್ನ್ಡ್ ಫ್ರಾಗ್ಮೆಂಟ್ಸ್ ಅಲ್ಲ, ಮೇಕ್ ಮಿಲಿಯನ್ಸ್ ಆಫ್ ಕಾಪೀಸ್ ಅಲ್ಲ. ಸೊ ಕ್ಯಾರಿ DNA ಇಂಟು ನ್ಯೂ ಸೆಲ್ ಅನ್ನೋದು ಸರಿಯಾದ ಉತ್ತರ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಎಂಜೈಮ್ catalyzes ದ ರಿಮೂವಲ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಫ್ರಮ್ ದ ಎಂಡ್ ಆಫ್ ದ DNA. ನೋಡಿ ನ್ಯೂಕ್ಲಿಯೋಟೈಡ್ ಅಂತ ಬರ್ತವೆ. ನೀವು DNA ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಅಥವಾ ಯಾವುದೊಂದು ಸ್ಟ್ರಕ್ಚರ್ ನೋಡಿದಾಗ ಇಲ್ಲಿ ನಾವೇ ಅಡಿನಿನ್, ಗ್ವಾನಿನ್, ಸೈಟೋಸಿನ್ ಅಂತೆ ಥಯಾಮಿನ್ ಅಂತೇಳಿ ಸುಮಾರು 4 ರೀತಿಯಾದಂಥ ನ್ಯೂಕ್ಲಿಯೋಟೈಡ್ಗಳು ಬರೋದು ನೋಡ್ತೀವಿ. ಈ ನ್ಯೂಕ್ಲಿಯೋಟೈಡ್ಗಳನ್ನು ಎಂಜೈಮ್ ಕ್ಯಾಟಲೈಸ್ ದ ರಿಮೂವಲ್ ಆಫ್ ನ್ಯೂಕ್ಲಿಯೋಟೈಡ್. ರಿಮೂವಲ್ ಮಾಡುವಂಥ ಒಂದು ಪ್ರೊಸೆಸ್ಸನ್ನು ನಾವೇನಂತ ಕರಿತೀವಿ, ಯಾವ ಎಂಜೈಮ್ ರಿಮೂವ್ ಮಾಡ್ತಂತ ಕೇಳ್ತಾನೆ. ರಿಮೂವಲ್ ಅಂದ್ರೆ ತೆಗೆದುಹಾಕೋದ್ರೆ ಹೊರಗೆ ಹೋಗೋದು ನಥಿಂಗ್ ಬಟ್ ಎಕ್ಸೋ ನ್ಯೂಕ್ಲಿಯಸ್ ಅನ್ನೋ ಎಂಜೈಮ್ ಏನು ಮಾಡ್ತದೆ, ಒಂದು ಕ್ಯಾಟಲಿಸ್ಟಾಗಿ ಯೂಸ್ ಮಾಡ್ತದೆ. DNAಗಳನ್ನು ಆ ನ್ಯೂಕ್ಲಿಯೋಟೈಡ್ಗಳಿಂದ ರಿಮೂವ್ ಮಾಡೋದನ್ನು ನಾವು ಎಕ್ಸೋ ನ್ಯೂಕ್ಲಿಯಸ್ ಅನ್ನೋ ಎಂಜೈಮ್ ನಮಗೆ ಸಹಾಯ ಮಾಡ್ತೀವಿ. ಎಂಡೋ ಅಂದರೆ ರಿಮೂವ್ ಮಾಡೋದಲ್ಲ ಮತ್ತೆ ತಂದು ಒಳಗೆ ಸೇರಿಸೋದು. DNA ಲೈಗೇಜ್ ಅಲ್ಲ, ಮತ್ತು ಹಿಂಡ್ ಡಬಲ್ ಐ ಅಥವಾ 2 ಅಂತ ನೋಡ್ತೀವಿ, ಇದನ್ನು ಸಹಿತ ಅಲ್ಲ. ಸೊ ಎಕ್ಸೋ ನ್ಯೂಕ್ಲಿಯಸ್ ಎಂಜೈಮ್ ಅನ್ನೋದೇ ಇದಕ್ಕೆ ಸರಿಯಾಗಿರುವಂಥ ಉತ್ತರ. ದ ನ್ಯೂಟ್ರಿಯೆಂಟ್ ರಿಕ್ವೈರ್ಡ್ ಫಾರ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ ಆಕ್ಟಿವೇಶನ್ ಎಂಜೈಮ್ಸ್ ಆ್ಯಂಡ್ ಇನ್ ದ ಮೇಂಟೆನೆನ್ಸ್ ಆಫ್ ದ ಟರ್ಜಿಡಿಟಿ ಆಫ್ ಎ ಸೆಲ್. ನೋಡ್ರಿ, ನೀವು ಸ್ಟೊಮ್ಯಾಟ್ ಅಂತ ನೋಡ್ತೀವಿ. ಸ್ಟೊಮ್ಯಾಟ್ ಅನ್ನೋದು ಎಲ್ಲಿ ನೋಡ್ತೀವಿ ಅಂದ್ರೆ ಪ್ಲ್ಯಾಂಟ್ಗಳಲ್ಲಿ ನೋಡ್ತೀವಿ. ಆಕ್ಸಿಜನ್, ನಮ್ಮ ಮನುಷ್ಯನಿಗೆ ಲಂಗ್ಸ್ ಹೆಂಗದಾವಲ್ಲ ಅವಕ್ಕೆ ಸ್ಟೊಮ್ಯಾಟಗಳದಾವ, ಓಪನ್ ಕ್ಲೋಸ್ ಆಗ್ತಿರ್ತವೆ. ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯ ಮಾಡಿಕೊಳ್ಳಬೇಕಾದ್ರೆ ಅವು ತನ್ನಷ್ಟಾನೇ ಓಪನ್ ಕ್ಲೋಸ್ ಮಾಡ್ಕೊಳ್ಳೋದು ನಾವು ಸ್ಟೊಮ್ಯಾಟ್ ಅಂತ ಕರಿತೀವಿ. ಇದಕ್ಕೆ ಯಾವ ಒಂದು ರಾಸಾಯನಿಕ ವಸ್ತು ಬೇಕು ಅಂತ ಕೇಳ್ತಾನೆ. ಅದೇ ನಮಗೆ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಎರಡೂ ಬೇಕು. ಸಾಮಾನ್ಯವಾಗಿ ಪೊಟ್ಯಾಷಿಯಂ ಅನ್ನೋದಿಲ್ಲಿ ಹೆಚ್ಚಾಗಿ ಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಫಾಸ್ಫರಸ್ನು ಸಹಿತ ಬೇಕಾಗ್ತದೆ. ಸೊ ಇಲ್ಲಿ ಜಿಂಕ್, ಪ್ಲಾಟಿನಮ್, ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಅಂತ ಐತಿ. ಪೊಟ್ಯಾಷಿಯಂ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಫಾರೆಸ್ಟ್ ಈಸ್ ನೋನ್ ಆಸ್ ದ ಲಂಗ್ಸ್ ಆಫ್ ದ ಅರ್ತ್. ಲಂಗ್ಸ್ ಆಫ್ ದ ಪ್ಲಾನೆಟ್ ಅರ್ತ್, ಭೂಮಿಯ ಅಥವಾ ಭೂಗ್ರಹದ ಶ್ವಾಸಕೋಶಗಳು ಅಂತ ಯಾವ ಒಂದು ಅರಣ್ಯವನ್ನು ಕರಿತೀವಿ ಅಂತ ಕೇಳ್ತಾನೆ. ಗೊತ್ತು ನಿಮಗೆ, ಅಮೆಜಾನ್ ರೈನ್ ಫಾರೆಸ್ಟ್. ಅಮೆಜಾನ್ ಏನು ಅಂತಂದರೆ ಅತಿ ದೊಡ್ಡದಾಗಿರುವಂಥ ಫಾರೆಸ್ಟು, ಅತಿ ಹೆಚ್ಚು ಜೀವ ವೈವಿಧ್ಯಮಯವನ್ನು ಹೊಂದಿರುವಂಥ ಫಾರೆಸ್ಟು. ಹಾಗಾಗಿ ಇದನ್ನು ನಾವು ಲಂಗ್ಸ್ ಅಂತ ಕರೆಯಲ್ಲ. ಬಟ್ ಇದೇನು ಮಾಡ್ತಂದರೆ ಅತಿ ಹೆಚ್ಚು ಆಮ್ಲಜನಕವನ್ನು ಉತ್ಪತ್ತಿ ಮಾಡಿ ಅತಿ ಕಡಿಮೆ ಕಾರ್ಬನ್ ಡೈಆಕ್ಸೈಡನ್ನು ಪ್ರೊಡ್ಯೂಸ್ ಮಾಡ್ತತಿ.
ಸೊ ಆಮ್ಲಜನಕವನ್ನು ಹೆಚ್ಚು ಉತ್ಪತ್ತಿ ಮಾಡುವಂಥ ಉದ್ದೇಶದಿಂದ ಉಸಿರಾಟ ಮಾಡಲು ವಿನಿಮಯ ಮಾಡಿಕೊಳ್ಳುವಂಥ ಪ್ರೊಸೆಸ್ ನಮಗೆ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಈ ಒಂದು ದೃಷ್ಟಿಕೋನದಿಂದ ನಾವು ಅಮೆಜಾನ್ ಫಾರೆಸ್ಟ್ಗಳನ್ನೇ ಭೂಗ್ರಹದ ಶ್ವಾಸಕೋಶಗಳು ಅನ್ನೋ ಪದವನ್ನು ಸಹಿತ ನಾವು ಬಳಸ್ತೀವಿ. ಟಂಡ್ರಾ ಫಾರೆಸ್ಟ್, ಟೈಗಾ ಫಾರೆಸ್ಟ್, ರೈನ್ ಫಾರೆಸ್ಟ್ ಆಫ್ ನಾರ್ತ್ ಈಸ್ಟ್ ಇಂಡಿಯಾ ಇಲ್ಲ, ಅಮೆಜಾನ್ ಫಾರೆಸ್ಟ್ ನಾವು ಲಂಗ್ಸ್ ಆಫ್ ದ ಪ್ಲಾನೆಟ್ ಅರ್ತ್, ಭೂಗ್ರಹದ ಶ್ವಾಸಕೋಶಗಳನ್ನ ಪದವನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. 2 ರೀಸನ್ಗಳು, ಅತಿ ದೊಡ್ಡದಾಗಿರುವಂಥ ಜೀವ ವೈವಿಧ್ಯವನ್ನು ಹೊಂದಿದೆ, ಜೊತೆಗೆ ಮತ್ತು ನಮಗೇನಾಗ್ತಂದ್ರೆ ಈ ಕಾರ್ಬನ್ ಡೈಆಕ್ಸೈಡನ್ನು ಕಮ್ಮಿ ಪ್ರೊಡ್ಯೂಸ್ ಮಾಡಿ ಆಮ್ಲಜನಕವನ್ನು ಹೆಚ್ಚು ಪ್ರೊಡ್ಯೂಸ್ ಮಾಡುವಂಥ ರೂಪದಲ್ಲಿ ನೋಡ್ತೀವಿ. While conducting science quiz among the groups in the class, teacher intended to develop one of the following skill. ಕ್ವಶನ್ ಕೇಳ್ತಾರಂದರೆ, ಸಾಮಾನ್ಯವಾಗಿ ಮಕ್ಕಳಲ್ಲಿ ಸ್ಕೂಲಲ್ಲಿ ನಾವು ಸೈನ್ಸ್ ಕ್ವಿಜ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಈ ಕ್ವಿಜ್ ಕಾರ್ಯಕ್ರಮ ಮಾಡೋದರಿಂದ ಮಕ್ಕಳಲ್ಲಿ ಯಾವ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತದೆ ಅಂತ ಕೇಳ್ತಾನೆ. ಸೆಲ್ಫ್ ಅವೇರ್ನೆಸ್, ಎಂಪತಿ, ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಮ್ಯಾನೇಜ್ಮೆಂಟ್ ಆಫ್ ಸ್ಟ್ರೆಸ್. ಸೊ ಇವೆಲ್ಲ ಅದರ ಸಾಮಾನ್ಯವಾಗಿ ನಾವು ನೋಡ್ರಿ ಇಂಥ ಕ್ವಶನ್ಸ್ ಆನ್ಸರ್ ಮಾಡಬೇಕು ತುಂಬ ಕಷ್ಟ ಆಗ್ತೈತಿ. ಬಟ್ ಆ್ಯಸ್ ಅ ಟೀಚರಾಗಿ ಮಕ್ಕಳಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ನಾವು ಇಂಪ್ರೂವ್ ಮಾಡ್ತೀವಿ. ಯಾಕಂದರೆ ಏನು ಈ ಕ್ವಿಜ್ ಕಾರ್ಯಕ್ರಮ ಮಾಡಿದಾಗ ಯಾರು ಹೇಳ್ತಾರೆ ಕ್ವಶನ್ ಅಂತ ಕೇಳ್ತಿರ್ತಾವೆ, ಲೈನಾಗಿ ಕ್ವಶನ್ ಬಂದಾಗ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಎದ್ದು ನಿಂತು ತನ್ನಷ್ಟಕ್ಕೆ ತಾನೇ ಮಾತನಾಡುವ ಸ್ಕಿಲ್ಗಳನ್ನು ಬೆಳೆಸೋದ್ರಿಂದ, ಆನ್ಸರನ್ನು ಎಕ್ಸ್ಪ್ಲೇನ್ ಮಾಡುವಂಥ ರೀತಿಯಲ್ಲಿರೋದ್ರಿಂದ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ. ಗ್ರೂಪಿಸಮ್ ಮಾಡಿದಾಗ ಮಕ್ಕಳಲ್ಲಿ ತಮ್ಮಷ್ಟು ತಾವೇ ಗುಂಪು ಚರ್ಚೆ ಮಾಡ್ಕೋತಾರೆ. ಇದು ಗೊತ್ತೇ ನಿನಗೆ ಗೊತ್ತೇನು, ಇದು ಯಾವ ಸರಿ ಯಾವ ತಪ್ಪು, ನಾನು ಹೇಳ್ತೀನಿ ನೀನೇ ಹೇಳಂತೊಬ್ಬರು ಈ ರೀತಿ ಮಕ್ಕಳಲ್ಲಿ ಏನಾಗ್ತಂದರೆ ಕಮ್ಯುನಿಕೇಷನ್ ಸ್ಕಿಲ್ಸು ಮಕ್ಕಳಲ್ಲೇ ಮತ್ತು ಮಕ್ಕಳ ಟೀಚರ್ ನಡುವೆ ಈ ಕೌಶಲ್ಯ ಯಾವುದಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಏನಾಗ್ತದೆ ಇಂಪ್ರೂವ್ ಆಗ್ತದೆ ಅಂತ ಅರ್ಥ. ಸೊ ಸೈನ್ಸ್ ಟೀಚರ್ ವೈಲ್ ಎಕ್ಸ್ಪ್ಲೇನಿಂಗ್ ದ ಕಾನ್ಸೆಪ್ಟ್ ಆಫ್ ಕರೋಜನ್ ಆಫ್ ಮೆಟಲ್ಸ್, ಕರೋಜನ್ ಅಂತ ಗೊತ್ತಲ್ಲ, ಜನರಲಿ ಈ ತುಕ್ಕಿಡೋದನ್ನು ರಸ್ಟಿಂಗ್ ಪ್ರೊಸೆಸ್ಸನ್ನು ಕರೋಜನ್ ಅಂತ ಕರಿತೀವಿ. ರಿಲೇಟ್ಸ್ ದೆಮ್ ಇನ್ ಟು ದ ಡೈಲಿ ಲೈಫ್, ಎಕ್ಸ್ಪೀರಿಯನ್ಸಸ್ ಆಫ್ ದ ಸ್ಟೂಡೆಂಟ್ಸ್. ದ ಬೆಸ್ಟ್ ಮೆಥಡ್ ಆಫ್ ಫಾಲೋಡ್ ಬೈ ದ ಟೀಚರ್ ಈಸ್, ಅಂದ್ರೆ ಒಂದು ಟೀಚರ್ ಏನು ಮಾಡ್ತಾರೆ ಅಂದರೆ ಲೋಹಗಳು ಹೆಂಗೆ ತುಕ್ಕಿಡ್ತವೆ, ಹೆಂಗೆ ಲಾಸ್ ಆಗ್ತವೆ, ಹೆಂಗೆ ಮೇಲ್ಪದ್ರ ಕೊಚ್ಕೊಂಡು ಹೋಗ್ತದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿರ್ತಾರಂತೆ. ಇದನ್ನು ಹೆಂಗೆ ಯಾವ ಮೆಥಡಿಂದ ಹೇಳಿದ್ರೆ ಬೆಸ್ಟ್ ಅಂತ ಕೇಳ್ತಾನೆ. ಡಿಡಕ್ಟಿವ್ ಲ್ಯಾಬ್ರೋಟ್ರಿ ಮೆಥಡ್, ಇಂಡಕ್ಟಿವ್ ಲ್ಯಾಬ್ರೋಟ್ರಿ ಮೆಥಡ್, ಎಂಕ್ವೈರಿ ಮೆಥಡ್ ಮತ್ತು ಅಬ್ಸರ್ವೇಷನ್ ಮೆಥಡು. ಕರೋಜನ್ ಮಾಡಬೇಕಂದ್ರೆ ನಾವು ಲ್ಯಾಬ್ರೋಟ್ರಿಗೆ ಹೋಗ್ಬೇಕಂತೇನಿಲ್ಲ, ಲ್ಯಾಬ್ರೋಟ್ರಿ ಅನ್ನೋದು ಮೆಥಡ್ ಆಗಲ್ಲ. ಎಂಕ್ವೈರಿ ಮೆಥಡ್ ಮತ್ತೆ ಯಾರ್ದೋ ತಿಳ್ಕೊಂಡು ಕಲಿಯೋದಲ್ಲ. ಅಬ್ಸರ್ವೇಷನ್ ಮೆಥಡು ಕರೆಕ್ಟ್ ಆಗಿರುವಂಥ ಆನ್ಸರ್. ಅಂದರೆ ಈ ಮೆಟಲ್ಗಳು ಗಾಳಿಗೆ ನೀರಿಗೆ ಹೆಂಗೆ ರಿಯಾಕ್ಟ್ ಆಗಿ ಹೆಂಗೆ ಕರೋಜನ್ ಫಾರ್ಮೇಷನ್ ಆಗ್ತದೆ ಕರೆಕ್ಟ್ ನಾವಲ್ಲಿ ಅಬ್ಸರ್ವ್ ಮಾಡಬೇಕಾಗ್ತದೆ. ಅಬ್ಸರ್ವೇಷನ್ ಮೆಥಡ್ ಅನ್ನೋದು ಸರಿಯಾಗಿರುವಂಥ ಉತ್ತರ. ಎಸ್, ಸೊ ದಟ್ಸ್ ಅಬೌಟ್ 2019 HK GPSR ಪೇಪರ್. ನನಗೆ ಗೊತ್ತಿರುವ ಹಾಗೆ ನನಗಿರುವಂಥ ಒಂದು ನಾಲೆಜ್ ಬೇಸ್ ಮೇಲೆ, ನನಗಿರುವಂಥ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಟೀಚ್ ಮಾಡಿರುವಂಥದ್ದು ಇದು. ಸೊ ಈ ರೀತಿ ಒಂದು ಕಾನ್ಸೆಪ್ಟನ್ನು ನಾವು ಕೂಲಂಕುಷವಾಗಿ 360 ಡಿಗ್ರಿಯಲ್ಲಿ ನಾವು ಆನ್ಸರ್ ಮಾಡ್ಕೊಂಡು ಹೋದರೆ ಅನುಕೂಲ ಆಗ್ತೈತಿ. ಸೊ ಕೆಲವೊಂದು ಸಲ ವೀಡಿಯೋ ಲೆಂತ್ ಜಾಸ್ತಿ ಆಗಿರೋ ಉದ್ದೇಶದಿಂದ ಕೆಲವೊಂದು ಕ್ವಶನ್ಸನ್ನು ಸ್ವಲ್ಪ ಬೇಗ ಮಾಡುವಂಥ ಪ್ರಸಂಗನೇ ನೋಡ್ತೀರಿ. ಸೊ ಏನೇ ಇರಲಿ, ನನಗಿರುವಂಥ ಬೇಸಿಕ್ ನಾಲೆಜ್ ಆಧಾರದ ಮೇಲೆ, ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಮೇಲೆ ಮತ್ತು ಕಾನ್ಸೆಪ್ಟ್ ವೈಸ್ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಸೊ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತೀರಿ. ಸೈನ್ಸ್ ಅಡ್ಡ, SB ಸೈನ್ಸ್ ಅಡ್ಡ ಅಂತ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ಕೊಳ್ಳಿ. GPSTR HSTR ಎಲ್ಲ ಕ್ವಶನ್ಗೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ನಾನು ಕ್ವಶನ್ಸ್ ಹಾಕ್ತಾ ಇರ್ತಿರ್ತೀನಿ. ಸಮಯ ಸಿಗ್ತಾ ಇಲ್ಲ, ಸಮಯ ಸಿಕ್ಕಾಗ ನಿಮಗಲ್ಲೂ ವೀಡಿಯೋಗಳನ್ನು ಹಾಗೆ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಎಸ್, ಸೊ ಮತ್ತೊಂದು ರಿಕಾಲ್ ಮಾಡ್ತೀನಿ. 1ನೇ ತಾರೀಕಿಂದ ನಮ್ಮದೇ ಆ್ಯಪ್ ಬರ್ತಾ ಇದೆ. ಸೈನ್ಸ್, ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, ಟೆಕ್ನಾಲಜಿ, ಎಕಾಲಜಿ, ಕಂಪ್ಯೂಟರ್ ಸೈನ್ಸ್ಗೆ ಓವರಾಲ್ ಸೈನ್ಸನ್ನು ಒಂದೇ ವೇದಿಕೆಯಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಾನೇ ಟೀಚ್ ಮಾಡಿ, ನಾನೇ ಬಿಡುವಿನ ಸಮಯ ವೇಳೆಯಲ್ಲಿ ನಾನು ಎಲ್ಲ ವೀಡಿಯೋಸನ್ನು ಹಾಕ್ತಿರ್ತೀನಿ. ಭಾಳ ಮಿನಿಮಲ್ ಫೀಸ್ ಇರ್ತದೆ. ಆ ಫೀಸ್ ಕಟ್ಕೊಂಡು ನೀವು ನೋಡ್ಕೋಬೋದು. ನಿಮಗೆ ಮಿನಿಮಮ್ 6 ಮಂತ್ ಅಥವಾ 1 ಇಯರ್ಗಳು ವ್ಯಾಲಿಡಿಟಿ ಇರ್ತದೆ. ಆ ಆ್ಯಪ್ ಹೆಸರು ಬಂದುಬಿಟ್ಟು SB ಸೈನ್ಸ್ ಅಡ್ಡ ಅಂತೇಳಿ ಆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನು ನೀವು ಕ್ಲಾಸಸ್ಗಳನ್ನು ಕೇಳ್ಬೋದಾಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಸೇಮ್ ಡೈಲಾಗ್, ನಮ್ಮ ಕ್ಲಾಸಸ್ಸು, ನಮ್ಮ ಎಕ್ಸ್ಪ್ಲೇಷನ್ನು, ನಮ್ಮ ಕಂಟೆಂಟ್ ನಿಮ್ಗೆ ಲೈಕ್ ಆಯಿತು ಅಂದಾಗ ಮಾತ್ರ ನೀವು ಈ ವಿಡಿಯೋಗಳು ಮತ್ತೊಬ್ಬರ ಜೊತೆ ಶೇರ್ ಮಾಡಿಕೊಂಡು ನೀವು ಯೂಸ್ ತೊಗೊಳ್ಳಿ, ಮತ್ತೊಬ್ಬರಿಗೆ ಸಹಿತ ಯೂಸ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡಿ. ಥ್ಯಾಂಕ್ ಯು.